ವೀಕ್ಷಕರೇ ನಮಸ್ಕಾರ. ಇದು ಕರಾವಳಿ ಕರ್ನಾಟಕದ ಹೆಮ್ಮೆ ದೈಜುವಲ್ 24x7 ಪ್ರಸ್ತುತಪಡಿಸುವಂತಹ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಉಡುಪಿ ಕರಾವಳಿ ವಿಭಾಗದ ಸಾರಥ್ಯದಲ್ಲಿ ಗಿರಿಜಾ ಸರ್ಜಿಕಲ್ಸ್ ಇವರ ಪ್ರಾಯೋಜಕತ್ವದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ವೈದ್ಯ ಸಿಂಧು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಮ್ಮ ಇಂದಿನ ವೈದ್ಯ ಸಿಂಧು ಕಾರ್ಯಕ್ರಮದಲ್ಲಿ ನಾವು ಮಕ್ಕಳ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕಿದ್ದೇವೆ. ಮಕ್ಕಳ ಆರೋಗ್ಯ ಅಂತ ಹೇಳಿದಾಗ ಮಕ್ಕಳ ಲಸಿಕೀಕರಣ ಅಂತ ಹೇಳುವಂತದ್ದು ಕೂಡ ಬಹಳಷ್ಟು ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತದೆ. ಇಂಜೆಕ್ಷನ್ಸ್ ಅನ್ನ ಕೊಡುವಂತದ್ದು ಹೇಳುವಾಗ ಪೋಷಕರಿಗೆ, ತಂದೆ ತಾಯಿಗಳಿಗೆ ಇರುವಂತಹ ಒಂದು ಗಾಬರಿ ಅಂತ ಹೇಳಿದ್ರೆ ಅದು ಅಷ್ಟಿಷ್ಟಲ್ಲ. ಸೊ ಇದರ ಬಗ್ಗೆ ಜಾಸ್ತಿ ಆದ ಒಂದು ಮಾಹಿತಿಯನ್ನ ಪಡ್ಕೊಳ್ಳುವ ಅವಶ್ಯ ಕೂಡ ಇರ್ತದೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನಿಮ್ಗೆ ಮಕ್ಕಳ ಲಸಿಕೀಕರಣದ ವಿಷಯದ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕಿದ್ದೇವೆ. ಈ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಉಡುಪಿಯ ಪೀಡಿಯಾಟ್ರಿಷಿಯನ್ ಆಗಿರುವಂತಹ ಡಾಕ್ಟರ್ ಕೃಷ್ಣಮೂರ್ತಿ ಉಪಾಧ್ಯಾಯ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಿಮ್ಗೆ. ಡಾಕ್ಟರ್, ಮುಖ್ಯವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಮಕ್ಕಳ ಒಂದು ಆರೋಗ್ಯದ ವಿಷಯದಲ್ಲಿ ಬಂದಾಗ ತಂದೆ ತಾಯಿಗಳು, ಪೋಷಕರು ಬಹಳಷ್ಟು ಒಂದು ಗಮನವನ್ನ ಕೊಡುವಂತಹ ಒಂದು ವಿಚಾರ. ಹಾಗಿರುವಾಗ ಮಕ್ಕಳ ಲಸಿಕೆ ಅಂತ ಹೇಳಿದಾಗ ಇಂಜೆಕ್ಷನ್ಸ್ ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳುವಾಗ ಹೆದರುವ ತಂದೆ ತಾಯಿಗಳೇ ಜಾಸ್ತಿ ಆಗಿರ್ತಾರೆ. ಹಾಗಿರುವಾಗ ಮಕ್ಕಳ ಲಸಿಕೀಕರಣ ಅಂದ್ರೆ ಏನು, ಇದರ ಉದ್ದೇಶ ಏನಿರ್ತದೆ ಅಂತ ಹೇಳುವುದನ್ನ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ? ಸರಿ. ಯಾವುದೇ ತಂದೆ ತಾಯಿ ತನ್ನ ಮಗುವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಾಗಲೇ ಮಗುವಿನ ಮುಂದಿನ ಆರೋಗ್ಯದ ಬಗ್ಗೆ ಏನೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಯೋಚನೆಯನ್ನು ಮಾಡುವಂತಹ ಮಟ್ಟದಲ್ಲಿ ನಾವು ಮುಂದುವರೆದಿದ್ದೇವೆ. ಈಗ ಹೌದು, ಮುಂಚಿನ ಕಾಲದಲ್ಲಿ ಮಗು ಹುಟ್ಟಿದ ನಂತರ ಮತ್ತೆ ಯೋಚನೆ ಮಾಡುವ ಅಂತ, ಈಗ ಹಾಗಲ್ಲ. ಕನ್ಸೆಪ್ಷನ್ ಆದಾಗ್ಲೇ ಮಗುವಿನ ಆರೋಗ್ಯ ಅಂದ್ರೆ ಭ್ರೂಣದಲ್ಲಿರುವ ಮಗು ಹೇಗೆ ಬೆಳಿಬೇಕು ಅನ್ನೋದ್ರ ಬಗ್ಗೆ ಕಾಳಜಿ ವಹಿಸಿಕೊಂಡು ಅದಕ್ಕೆ ಬೇಕಾದಂತಹ ಸೌಲಭ್ಯಗಳನ್ನು ಮಾಡಿಕೊಂಡು ಮುಂದುವರಿತಾರೆ. ಆಗ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ಬರ್ತಾ ಬರ್ತಾ ಅನೇಕ ಕಾಯಿಲೆಗಳು ಮಾರಣಾಂತಿಕವಾಗಿ ಸಹ ಇರ್ತವೆ. ಅದರಿಂದ ಏನಾಗಿದೆ ಅಂತ ಹೇಳಿದ್ರೆ, ಈಗಿನ ವಿಜ್ಞಾನದಲ್ಲಿ ಈ ಕಾಯಿಲೆಗಳನ್ನು ತಡೆಗಟ್ಟಲಿಕ್ಕೆ ಏನ್ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಬೇಕಾದಷ್ಟು ಸಂಶೋಧನೆಗಳನ್ನೆಲ್ಲ ನಡೆಸಿ ವರ್ಷಗಳು ಹೋದ ಹಾಗೆ ಕಾಯಿಲೆಗಳನ್ನು ತಡೆಗಟ್ಟಲಿಕ್ಕೆ ಬೇಕಾದಂತ ಲಸಿಕೆಗಳನ್ನು ತಯಾರು ಮಾಡಲಾಯಿತು. ಹಾಗೆ ಈಗ ಹುಟ್ಟಿದ ಮಗುವಿಗೆ ಅಲ್ಲಿಂದ 16 ವರ್ಷ ತನಕ ಮತ್ತೆ ಗರ್ಭಿಣಿ ಸ್ತ್ರೀಯರಿಗೆ ಅವರಿಗೆ ಸಹ ಕೆಲವು ವ್ಯಾಕ್ಸಿನ್ಗಳನ್ನು ಕೊಡಲಾಗ್ತದೆ. ಈ ಲಸಿಕೆಯಿಂದ ಏನ್ ಪ್ರಯೋಜನ ಅಂತ ಹೇಳಿ, ಲಸಿಕೆ ಅಂತ ಹೇಳಿದ್ರೆ ಸಣ್ಣ ಪ್ರಮಾಣದಲ್ಲಿ ಯಾವುದೇ ರೋಗಾಣುವನ್ನು ತಡೆಗಟ್ಟಲಿಕ್ಕೆ ಬೇಕಾದಂತ ಅದರ ಒಂದು ಸಣ್ಣ ಫ್ರಾಕ್ಷನ್ ಅದನ್ನು ದೇಹಕ್ಕೆ ಇಂಜೆಕ್ಷನ್ ನ ಮೂಲಕ ನೀಡಿ ದೇಹದಲ್ಲಿ ಆ ರೋಗಾಣು ಮುಂದೆ ಯಾವಾಗಾದ್ರೂ ನಮ್ಮ ದೇಹಕ್ಕೆ ದಾಳಿ ಮಾಡಿದರೆ ಅದನ್ನು ತಡೆಗಟ್ಟಲಿಕ್ಕೆ ಆಂಟಿಬಾಡೀಸ್ ಅಂತ ಹೇಳ್ತಾರೆ, ಅದು ತಯಾರಾಗುವಂತ ಒಂದು ಪ್ರಕ್ರಿಯೆ ದೇಹದಲ್ಲಿ. ಆದ್ರಿಂದ ಇದನ್ನು ನಾವು ಲಸಿಕೆ ಅಂತ ಕರಿತೇವೆ. ಈ ಲಸಿಕೆಗಳನ್ನು ನಾವು ಅದಕ್ಕೆ ಸಮಯ ಇರ್ತದೆ, ಈ ಸಮಯದಲ್ಲಿ ಇದು ಕೊಡ್ಬೇಕು, ಈ ಸಮಯದಲ್ಲಿ ಇದು ಕೊಡ್ಬೇಕು, ಅವಧಿಗಳು ಇರ್ತದೆ, ಒಂದು ಕೊಟ್ಟು ಯಾವಾಗ ಕೊಡ್ಬೇಕು, ಈ ತರದ ಒಂದು ಇದೆ. ಇದು ಲಸಿಕೆಯ ಮಹತ್ವ ಮತ್ತು ಲಸಿಕೆಯಿಂದ ಏನ್ ಪ್ರಯೋಜನ ಆಗ್ತದೆ ಅನ್ನೋದನ್ನು ನಾನು ಸೂಕ್ಷ್ಮವಾಗಿ ಹೇಳಿದೆ. ಡಾಕ್ಟರ್, ಹಾಗೆ ಈ ಒಂದು ಮಗು ಹುಟ್ಟಿದಾಗದಿಂದ ನಾವು ಇಂಜೆಕ್ಷನ್ಸ್ ಅನ್ನ ನೋಡ್ತಾ ಬರ್ತೇವೆ ಮಕ್ಕಳಿಗೆ ಕೊಡುವಂತದ್ದು. ಯಾಕಂದ್ರೆ ಹುಟ್ಟಿದ ಮಗುವಿನಿಂದ ಹಿಡಿದು ಒಂದು 5 ವರ್ಷ ತನಕ ಕಂಟಿನ್ಯೂಸ್ ಆಗಿ ಅವರಿಗೆ ಒಂದು ಪರ್ಟಿಕ್ಯುಲರ್ ಟೈಮ್ಗೆ ನಾವು ಇಂಜೆಕ್ಷನ್ಸ್ ಅನ್ನ ಕೊಡ್ಬೇಕಾಗ್ತದೆ. ಸೊ ಈ ಒಂದು ಪ್ರೋಸೆಸ್ ಯಾವ ರೀತಿ ಇರ್ತದೆ ಮತ್ತು ಇದರ ಅಗತ್ಯ ಏನಿರ್ತದೆ ಅಂತ ಹೇಳ್ಬೋದಾ? ಸಾಮಾನ್ಯವಾಗಿ ಹುಟ್ಟಿದ ಮಗುವಿನಲ್ಲಿ ರೋಗ ನಿರೋಧಕ ಶಕ್ತಿ ನ್ಯಾಚುರಲ್ ಆಗಿ ಕಡಿಮೆ ಇರ್ತದೆ. ಆದ್ರಿಂದ ಈ ಮಕ್ಕಳು ಕಾಯಿಲೆಗಳಿಗೆ ತುತ್ತಾಗುವಂತಹ ಒಂದು ಸಂದರ್ಭಗಳು ಜಾಸ್ತಿ ಇದೆ. ಆದ್ರಿಂದ ಈ ಸಮಯದಲ್ಲಿ ಹುಟ್ಟಿದ ಕ್ಷಣದಿಂದ ಮಗುವನ್ನು ಕಾಯಿಲೆಯಿಂದ ರಕ್ಷಿಸಲಿಕ್ಕೆ ಬೇಕಾದಂತ ಅನೇಕ ಲಸಿಕೆಗಳನ್ನು ನಾವು ಈಗ ನೀಡ್ತಾ ಇದ್ದೇವೆ. ಮೊಟ್ಟ ಮೊದಲಾಗಿ ಹೆರಿಗೆಯಾದ ತಕ್ಷಣ ಅಂದ್ರೆ ವಿದಿನ್ 24 hours ನಾವು BCG ಅಂದ್ರೆ ಕ್ಷಯ ರೋಗವನ್ನು ತಡೆಗಟ್ಟುವಂಥದ್ದು, ಆಮೇಲೆ ಓರಲ್ ಪೋಲಿಯೋ ವ್ಯಾಕ್ಸಿನ್, ಪೋಲಿಯೋ ಕಾಯಿಲೆಯನ್ನು ಬಾರದಾಗೆ 0 OPV ಅಂತ ಹೇಳ್ತೇವೆ, ಅದು ಕೊಡ್ತಾ ಇದ್ದೇವೆ. ಮತ್ತೆ ಜಾಂಡಿಸ್ ಬರದಾಗೆ ಹೆಪಟೈಟಿಸ್ B ಅನ್ನುವ ಈ 3 ವ್ಯಾಕ್ಸಿನ್ಗಳನ್ನು ಆಸ್ಪತ್ರೆಯಲ್ಲಿ ಹೆರಿಗೆ ಆದಾಗ ನಾವು ಡಿಸ್ಚಾರ್ಜ್ ಆಗುವ ಮೊದಲೇ ಈ 3 ಲಸಿಕೆಗಳನ್ನು ಅಥವಾ ವಿದಿನ್ 24 to 48 hours ನಾವು ಅದನ್ನು ಕೊಡ್ತಾ ಇದ್ದೇವೆ. ಆದ್ರಿಂದ ಮಗುವಿನ ದೇಹದಲ್ಲಿ ಆಗಲೇ ಆ ಕಾಯಿಲೆಗಳನ್ನು ತಡೆಗಟ್ಟುವ ಒಂದು ಸ್ಥಿತಿ ದೇಹದಲ್ಲಿ ನಿರ್ಮಾಣ ಆಗ್ತದೆ. ಈ ಆಂಟಿಬಾಡೀಸ್ ಫಾರ್ಮೇಶನ್ ಆಗ್ಲಿಕ್ಕೆ ಅದು ಸಹಾಯ ಆಗ್ತದೆ. ಒಂದನೇದು ಇದು ಹುಟ್ಟಿದ ಕ್ಷಣದಲ್ಲಿ ನಾವು ನೀಡುವಂಥದ್ದು. ಆಮೇಲೆ ಸಾಮಾನ್ಯವಾಗಿ 6 ವಾರ, 10 ವಾರ, 14 ವಾರ ಅಂದ್ರೆ 1.5 ತಿಂಗಳು, 2.5 ತಿಂಗಳು, 3.5 ತಿಂಗಳಿಗೆ ನಾವು ವ್ಯಾಕ್ಸಿನ್ಗಳನ್ನು ನೀಡ್ತೇವೆ. ಇದರಲ್ಲಿ ಸರ್ಕಾರದ
ವ್ಯಾಕ್ಸಿನ್ಗಳು ಹೌದು. ಒಂದು ರೀತಿ ಇದೆ, ಅದನ್ನು ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂತ ಹೇಳ್ತಾರೆ. ಓಕೆ. ಅದು ಒಂದು. ಇನ್ನೊಂದು IAP ಶೆಡ್ಯೂಲ್ ಅಂತ ಇದೆ. IAP ಅಂದ್ರೆ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಅಂತ, ಮಕ್ಕಳ ತಜ್ಞರದ್ದೇ ಒಂದು ಅಸೋಸಿಯೇಷನ್ ಇದೆ, IAP ಅಂತ. ಅದು ದೇಶವ್ಯಾಪಿ ಇರುವಂತದ್ದು. ಅವರದ್ದು ಸಹ ಒಂದು ಶೆಡ್ಯೂಲ್ ಇದೆ. ಇದು ಪ್ರೈವೇಟ್ ಅಲ್ಲಿ ನಾವು ಅದನ್ನು ನಾವು ಕೊಡ್ತಾ ಇದ್ದೇವೆ. ಹೀಗೆ ಈಗ 1.5 ತಿಂಗಳಿಗೆ ನಾವು ಕೊಡುವ ಇಂಜೆಕ್ಷನ್ಗಳು ನಾರ್ಮಲ್ ಆಗಿ ಪೆಂಟಾವೆಲೆಂಟ್ ಅಂತ ಹೇಳ್ತಾರೆ ಒಂದು, ಆಮೇಲೆ ಓರಲ್ ಪೋಲಿಯೋ ವ್ಯಾಕ್ಸಿನ್, ಆಮೇಲೆ ರೋಟಾ ವೈರಸ್ ಅಂತ, ಮತ್ತೆ ಒಂದು IPV ಅಂತ ಬರ್ತದೆ. ಇದನ್ನು ನಾವು 6 ವಾರದಲ್ಲಿ ನೀಡ್ತೇವೆ. ಮತ್ತೆ ರೋಟಾ ವೈರಸ್ ನಾನು ಹೇಳಿದೆ 2.5 ತಿಂಗಳಲ್ಲಿ ಅಂದ್ರೆ 10ನೇ ವಾರದಲ್ಲಿ PCV ಅನ್ನೋದಿರುವುದಿಲ್ಲ. 1.5 ತಿಂಗಳಿಗೆ PCV ನ್ಯೂಮೋಕೋಕಲ್ ವ್ಯಾಕ್ಸಿನ್ ಅಂತ ಸಹ ಅದು ಸಹ ಇರ್ತದೆ. 2ನೇ ತಿಂಗಳಲ್ಲಿ ಎಲ್ಲವೂ ಇರ್ತದೆ ಎಕ್ಸೆಪ್ಟ್ PCV. 3ನೇ ತಿಂಗಳಲ್ಲಿ ಪುನಃ 1.5 ತಿಂಗಳಲ್ಲಿ ಏನೇನು ಹಾಕಿದ್ದೇವೆ ಅಷ್ಟನ್ನು ನಾವು 3.5 ತಿಂಗಳಿಗೆ ನಾವು ಹಾಕ್ತಾ ಇದ್ದೇವೆ. ಇದು ಒಂದು. ಇಲ್ಲಿಂದ ನಿಮ್ಗೆ 9 ತಿಂಗಳ ತನಕ ಬೇರೆ ಯಾವುದು ವ್ಯಾಕ್ಸಿನ್ ಇರುವುದಿಲ್ಲ. ಆಯ್ತಾ? 9 ತಿಂಗಳಲ್ಲಿ ಕೊಡುವಂತದ್ದು ಪುನಃ ನಾವು ಈ MR ಅಂತ ಹೇಳ್ತಾರೆ, ಮೀಸಲ್ಸ್ ಮತ್ತೆ ರುಬೆಲ್ಲಾ, ಇದು ಬಾರದ ಹಾಗೆ ಕೊಡುವಂತದ್ದು. ಮತ್ತೊಂದು JE ವ್ಯಾಕ್ಸಿನ್ ಅಂತ ಇದೆ, ಜಾಪನೀಸ್ ಎನ್ಕೆಫಲೈಟಿಸ್ ವ್ಯಾಕ್ಸಿನ್ ಅಂತ. ಅದರ ಮೊದಲನೇ ಡೋಸ್ ಅನ್ನು ನಾವು 9 ತಿಂಗಳಲ್ಲಿ ಕೊಡ್ತೇವೆ. ಮತ್ತೆ PCV ಬೂಸ್ಟರ್ ಅಂತ 3ನೇ ಡೋಸ್ PCV ಬೂಸ್ಟರ್ ಅನ್ನು ನಾವು 9 ತಿಂಗಳಲ್ಲಿ ನೀಡ್ತೇವೆ. ಆಗ ಕೆಲವೊಂದು ಕಾಯಿಲೆಗಳನ್ನು ತಡೆಗಟ್ಟುವ ಶಕ್ತಿ ಇನ್ನೂ ಮಗುವಿನಲ್ಲಿ ಜಾಸ್ತಿ ಆಗ್ತಾ ಹೋಗ್ತದೆ. ಇದು ಬಿಟ್ರೆ ಸರ್ಕಾರದ ಲಸಿಕಾಕರಣದ ಕಾರ್ಯಕ್ರಮದ ಅಡಿಯಲ್ಲಿ ಬರುವಂತದ್ದು 16ರಿಂದ 24 ತಿಂಗಳಲ್ಲಿ. ಆಗ ಪುನಃ DPT ಇರ್ತದೆ, ಆ ವ್ಯಾಕ್ಸಿನ್ ಅನ್ನು ನಾವು ನೀಡ್ತೇವೆ. ಮತ್ತೆ JE ಸೆಕೆಂಡ್ ಡೋಸ್ ಇದನ್ನು ನಾವು ಕೊಡ್ತೇವೆ. ಹೀಗೆ ಅಂದ್ರೆ ಕಾಲಕ್ರಮೇಣವಾಗಿ ಅಂದ್ರೆ ಪರ್ಟಿಕ್ಯುಲರ್ ಟೈಮ್ಗೆ ಕೊಡುವಂತಹ ಒಂದು ಮೆಡಿಸಿನ್ಸ್ ಅಂತ ಹೇಳ್ಬೋದು, ಇದೊಂದು ಇಂಜೆಕ್ಷನ್ಸ್ ಅಂತ ಹೇಳ್ಬೋದು. ಆದ್ರೆ ಈಗ ನೀವು ಹೇಳಿದ್ರಿ ಈ ಗವರ್ಮೆಂಟ್ ಇಂದ ಇರುವಂತಹ ಒಂದು ಕೆಲವಷ್ಟು ಲಸಿಕೆಗಳು ಮತ್ತು ಪ್ರೈವೇಟ್ ಆರ್ಗನೈಸೇಷನ್ ಲೈಕ್ ಈ ಒಂದು ಭಾರತದಾದ್ಯಂತ ಇರುವಂತಹ ಒಂದು ಪೀಡಿಯಾಟ್ರಿಷಿಯನ್ ಅವರು ರೆಫರ್ ಮಾಡುವಂತಹ ಲಸಿಕೀಕರಣಗಳು ಇರ್ತದೆ ಅಂತ ಜನರಲ್ಲಿ ಹೆಚ್ಚಾಗಿ ಒಂದು ಕನ್ಫ್ಯೂಷನ್ಸ್ ಇರ್ತದೆ. ಅದ್ ಯಾಕೆ ನಾವು ಎಕ್ಸ್ಟ್ರಾ ಈ ಒಂದು ಇಂಜೆಕ್ಷನ್ಸ್ ಅನ್ನ ಕೊಡ್ಬೇಕಾಗ್ತದೆ ಮಕ್ಕಳಿಗೆ, ಗವರ್ಮೆಂಟ್ ಏನ್ ಸಲಹೆ ಮಾಡಿದೆ ಅದನ್ನೇ ಕೊಡ್ಬೋದಲ್ಲ ಅಂತ ಹೇಳುವಂತದ್ದು ಕೂಡ ಪೇರೆಂಟ್ಸ್ ಅಲ್ಲಿ ಇರುವಂತದ್ದು. ಈ ಒಂದು ಮಾಹಿತಿಯನ್ನ ಹೇಗೆ ಕೊಡ್ಲಿಕ್ಕೆ ಬಯಸ್ತೀರಾ? ನೋಡಿ, ಸರ್ಕಾರ ಸಬ್ಸಿಡೈಸ್ಡ್ ಅಥವಾ ಫ್ರೀ ಆಗಿ ಕೊಡುವಂತ ವ್ಯಾಕ್ಸಿನ್ಗಳನ್ನು ಸರ್ಕಾರ ಯಾವುದರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತದೆ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ಲಿ ಪೇಷಂಟ್ ಮತ್ತೆ ಅವರಿಂದ ಬೇರೆಯವರಿಗೆ ಹರಡುವಂಥದ್ದು, ಸಮಾಜದಲ್ಲಿ ಬೇರೆ ವ್ಯಕ್ತಿಗಳಿಗೆ ಅಂದ್ರೆ ರೋಗ ಇಲ್ಲದವರಿಗೆ ಈ ರೋಗ ಎಲ್ಲಿ ಆದ್ರೂ ಹರಡಬಹುದು, ಅಂದ್ರೆ ಸಾಂಕ್ರಾಮಿಕವಾಗಿ ಹರಡುವ ರೋಗಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರ ಜಾಸ್ತಿ ಗಮನ ಕೊಡ್ತದೆ. ಅದರಿಂದ ಅದು ದೊಡ್ಡ ಹೆಲ್ತ್ ಹಜಾರ್ಡ್ ಆಗ್ಬೋದು, ಮುಂದೆ ಸಾಂಕ್ರಾಮಿಕವಾಗಿ ಆಗ್ಬೋದು, ತುಂಬಾ ಜನಕ್ಕೆ ಸಫರ್ ಆಗ್ಬೋದು, ಅಥವಾ ದೇಹದಲ್ಲಿ ವಲ್ನರೇಬಲ್ ಇರ್ತಾರೆ, ಕೆಲವರು ಕಾಯಿಲೆಗಳಿರ್ತದೆ, ಇಂಥವರಿಗೆಲ್ಲ ಬೇಗ ಕಾಯಿಲೆಗಳು ಹರಡುವ ಸಾಧ್ಯತೆಗಳಿರ್ತದೆ. ಆದ್ರಿಂದ ಅದನ್ನು ತಡೆಗಟ್ಟಲಿಕ್ಕೋಸ್ಕರ ಕಡ್ಡಾಯವಾಗಿ ಅಥವಾ ಅನಿವಾರ್ಯವಾಗಿ ಏನ್ ಬೇಕು ಅಂತದನ್ನು ಸರ್ಕಾರ ಗಮನ ಕೊಟ್ಟು ಎಲ್ಲವನ್ನು ಚಂದದಲ್ಲೇ ಮಾಡ್ತಾ ಇದ್ದಾರೆ. ಆದ್ರೆ ಕೆಲವೊಂದು ವ್ಯಾಕ್ಸಿನ್ಗಳನ್ನು ತಯಾರು ಮಾಡಲಾಗಿದೆ, ಆದ್ರೆ ಅದು ಕಾಸ್ಟ್ಲಿ ಇದೆ. ಕಂಪಲ್ಸರಿ ಮಾಡ್ಲಿಲ್ಲ. ಆದ್ರೆ ಯಾವುದೇ ಕಾಯಿಲೆಯೂ ಹಾಳು ಕಾಯಿಲೆ ಒಳ್ಳೇದಲ್ವೇ ಅಲ್ಲ, ಯಾವ ಕಾಯಿಲೆ ಸಹ. ಅದನ್ನ ನಾನು ಕೊಡ್ಬೇಡ್ವಾ ಅಂತ ಹೇಳಿ ಜನರು ಕೇಳ್ತಾರೆ. ಆಗ ನಿಮ್ಗೆ ಸಾಧ್ಯ ಇದ್ರೆ ನೀವು ಕೊಡ್ಸಿ ಅಂತಾನೆ ನಾವು ಹೇಳ್ತೇವೆ. ಪ್ರೈವೇಟ್ ಅಲ್ಲಿ ನಾವು ಇನ್ ಅಡಿಷನ್ ಟು ಈಗ ನಾವು ಏನು ಸರ್ಕಾರದಲ್ಲಿ ಕೊಡ್ತಾ ಇದ್ದೇವೆ ಅದರ ಜೊತೆಗೆ ಆಡ್ ಆನ್ ಏನ್ ಕೊಡ್ತೇವೆ ಅಂತ ಹೇಳಿದ್ರೆ ನೋಡಿ, ಚಿಕನ್ ಪಾಕ್ಸ್ ನೀರ್ಕೋಟ್ಲೆ ಬಾರದಾಗೆ ಕೊಡ್ತೇವೆ, ಹೆಪಟೈಟಿಸ್ ಎ ಬಾರದಾಗೆ ನಾವು ವ್ಯಾಕ್ಸಿನ್ ಕೊಡ್ತಾ ಇದ್ದೇವೆ, ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಅಂತ ನಾವು ಕೊಡ್ತೇವೆ. ಅದೇ ತರ HPV ವ್ಯಾಕ್ಸಿನ್ ಅಂತ ಇದೆ, ಈ ಗರ್ಭಕೋಶದ ಕ್ಯಾನ್ಸರ್ ಬಾರದಾಗೆ ಕೊಡುವಂತ ವ್ಯಾಕ್ಸಿನ್ಸ್ ಇದೆ. ಆಮೇಲೆ ಮೆನಿಂಗೋಕೋಕಲ್ ವ್ಯಾಕ್ಸಿನ್ ಅಂತ ಇದೆ. ಆಮೇಲೆ ಟೈಫಾಯ್ಡ್ ಬಾರದಾಗೆ ಕೊಡುವಂತ ವ್ಯಾಕ್ಸಿನ್ ಇದೆ. ಇದೆಲ್ಲವೂ ಸ್ವಲ್ಪ ಕ್ರಯ ಜಾಸ್ತಿ ಇದೆ, ಎಫೋರ್ಡೆಬಲ್ ಇರುವವರು ಖಂಡಿತವಾಗಿ ಹಾಕ್ಸೋದು ಒಳ್ಳೇದಂತಾನೆ ನಾವು ರೆಕಮೆಂಡ್ ಮಾಡ್ತೇವೆ. ಯಾಕಂತ ಹೇಳಿದ್ರೆ ನಾನು ಹೇಳಿದಾಗೆ ಕಾಯಿಲೆಯಿಂದ ನಾವು ರಕ್ಷಣೆಯನ್ನು ಪಡಿಬಹುದು. ಕಾಯಿಲೆ ಬಂದು ಸಫರ್ ಆಗುವುದಕ್ಕಿಂತ ಅದರಲ್ಲಿ ನರಳುವುದಕ್ಕಿಂತ ನಾವು ಕಾಯಿಲೆಯನ್ನು ತಡೆಗಟ್ಟುವುದು ಉತ್ತಮ ಅಂತ. ಹಾಗೆ ಡಾಕ್ಟರ್, ಈ ಒಂದು ನಾವು ಲಸಿಕೆಯನ್ನ ಪಡೆದುಕೊಂಡ ನಂತರ, ಮಕ್ಕಳಿಗೆ ನಾವು ಲಸಿಕೆಯನ್ನ ಕೊಟ್ಟ ನಂತರ ಕೆಲವೊಂದು ಚಿಕ್ಕ ಮಕ್ಕಳಲ್ಲಿ ಜ್ವರವನ್ನ ಬರುವಾಗ ಕೂಡ ತಂದೆ ತಾಯಿಗಳಿಗೆ ಗಾಬರಿ ಆಗ್ತದೆ, ಅವರಿಗೆ ಟೆನ್ಷನ್ ಆಗ್ತದೆ, ಯಾಕೆ ಜ್ವರ ಬರ್ತುಂಟು, ಎಷ್ಟು ಜ್ವರ ಬರ್ತುಂಟು ಮಗುವಿಗೆ ಅಂತ. ಸೊ ಲಸಿಕೆಯನ್ನ ಕೊಟ್ಟ ಕೂಡಲೇ ಬರುವ ಜ್ವರಕ್ಕೆ ಏನಾದ್ರೂ ಅದರಲ್ಲಿ ಲಕ್ಷಣಗಳಿದೆಯಾ ಅಥವಾ ಏನಾದ್ರೂ ಅದು ನಾರ್ಮಲ್ ಆಗಿರ್ತದ? ಸಾಮಾನ್ಯವಾಗಿ DPT ಅಂತ ಹೇಳ್ತೇವೆ ನಾವು, ಪೆಂಟಾ ಅಂತ ಕೊಡ್ತೇವೆ. ಅದರಲ್ಲಿ DPT ಕೊಟ್ಟಾಗ ಸಾಮಾನ್ಯವಾಗಿ ಸ್ವಲ್ಪ ನೋವಿರ್ತದೆ.
ನಾವು ಅದನ್ನು ಮೊದಲೇ ಪೇಷಂಟ್ಗೆ ಹೇಳಿರ್ತೇವೆ, ಹೇಳಿರ್ತೀರಿ. ಜ್ವರ ಬರಬಹುದು, Okay. ಆದ್ರಿಂದ ಜ್ವರದ ಔಷಧಿ ನೀವು ಮುಂಚಿತವಾಗಿ ಕೈಯಲ್ಲಿ ಇಟ್ಕೊಳ್ಳಿ, Okay. ಜ್ವರ ಬರುವ ತನಕ ಕಾಯಬೇಡಿ, ಮೊದಲೇ ಕೊಟ್ಟು ಬಿಡಿ ಅಂತ ನಾನು ಅಡ್ವೈಸ್ ಮಾಡ್ತೇನೆ Okay. ನಾರ್ಮಲಿ. Okay. ಕೆಲವು ಸರ್ತಿ ಅದು ಕೊಟ್ಟ ಜಾಗದಲ್ಲಿ ಸಣ್ಣ ಗೆಡ್ಡೆ ತರ ಆಗುದು, ಅದು ನೋವಾಗುದು, ಜ್ವರ ಬರುದು, ಇಂಥದ್ದೆಲ್ಲ ನಾವು ಸಾಮಾನ್ಯವಾಗಿ ನೋಡ್ತೇವೆ. Okay. ಅದರಿಂದ ಗಾಬರಿ ಪಡುವಂತದ್ದು ಏನು ಇಲ್ಲ. ಏನಿರುವುದಿಲ್ಲ. ಸಾಮಾನ್ಯವಾಗಿ ಇದು ಉಂಟು ಅಂತ ಗೊತ್ತಿದ್ರೆ ಜನ ಗಾಬರಿ ಆಗುದಿಲ್ಲ. ಹ್ಮ್, ಹ್ಮ್. ಅದರಿಂದ ಮೊದಲೇ ಅವರಿಗೆ ಅದ್ರ ಬಗ್ಗೆ ನಾವು ತಿಳುವಳಿಕೆ ಕೊಟ್ಟು ಬಿಟ್ರೆ ಹ್ಮ್. ಅವರಿಗೂ ಕಿರಿಕಿರಿ ಇಲ್ಲ, ನಮಗೂ ಕಿರಿಕಿರಿ ಇಲ್ಲ. ಹೌದು. ಹಾಗೆ ಡಾಕ್ಟರ್, ಈಗಿನ ಒಂದು ಪೇರೆಂಟ್ಸ್ ಗೆ ಕೆಲವಷ್ಟು ಕನ್ಫ್ಯೂಷನ್ಸ್ ಇದೆ, ಇದರಲ್ಲಿ ಮಿಸ್ಕಾನ್ಸೆಪ್ಷನ್ ಅಂತ ಕೂಡ ಹೇಳ್ಬೋದು ನಾವು. ಯಾಕಂದ್ರೆ ಈ ಒಂದು ಮೊದ್ಲೆಲ್ಲ ಇಷ್ಟೆಲ್ಲ ಮೆಡಿಸಿನ್ಸ್ ಇರ್ಲಿಲ್ಲ, ಇಷ್ಟೆಲ್ಲ ಲಸಿಕೆಗಳು ಇರ್ಲಿಲ್ಲ. ಹೌದು. ಈಗ ಲಸಿಕೆಗಳ ಪ್ರಮಾಣವೇ ಜಾಸ್ತಿ ಆಗಿದೆ, ಇದು ನಮ್ಮ ಇಮ್ಯುನೈಸೇಷನ್ ಅನ್ನ ಕಮ್ಮಿ ಮಾಡ್ತದೇನೋ ಅಂತ ಹೇಳುವಂತ ಮಿಸ್ಕಾನ್ಸೆಪ್ಷನ್ ಕೂಡ ಇದೆ. ಇದ್ರ ಬಗ್ಗೆ ಯಾವ ರೀತಿಯ ಮಾಹಿತಿಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಸಂಪೂರ್ಣ ತಪ್ಪು ಅಭಿಪ್ರಾಯ. ಯಾಕಂತ ಹೇಳಿದ್ರೆ ತಿಳುವಳಿಕೆಯ ಕೊರತೆ, ಹೌದು. ಅಥವಾ ಅವರಿಗೆ ತಿಳಿ ಹೇಳುವಂತ ವ್ಯಕ್ತಿಗಳ ಬಹುಶಃ ಕಡಿಮೆ ಇದ್ದಾರೋ ಏನೋ ಜನ, ಹೌದೌದು, ಅವ್ರಿಗೆ ಖಂಡಿತ ತಿಳುವಳಿಕೆ ಖಂಡಿತ. ಕೊಡ್ಲಿಕ್ಕೆ ಹೌದು. ಅಷ್ಟೊಂದು. ಹೌದು. ಹ. ಆದ್ರಿಂದ ನನಗೆ ಅನ್ಸೋ ಪ್ರಕಾರ ಆ ತರದ ತಪ್ಪು ತಿಳುವಳಿಕೆಗಳನ್ನು ನಾವು ಅವರಿಗೆ ಪುನಃ ತಿಳಿ ಹೇಳಿ ಉದಾಹರಣೆಗಳ ಮೂಲಕ ಏನಾಗಿದೆ, ಕೊಡದಿದ್ರೆ ಏನಾಗಿದೆ, ಹ್ಮ್, ಹ್ಮ್. ಕೊಟ್ಟದ್ರಿಂದ ಏನು ಪ್ರಯೋಜನ ಆಗಿದೆ ಅನ್ನೋದನ್ನ ಅವರಿಗೆ ನಾವು ಹ್ಮ್. ಬಹುಶಃ ವಿವರಿಸಿ ಹೇಳಿದ್ರೆ, ಹೌದು. ಎಸ್ಪೆಷಲಿ ನಮ್ಮ ಈ ಭಾಗದ ಜನರು ಎಜುಕೇಟೆಡ್ ಇದ್ದಾರೆ. ಹೌದು, ಸಾಮಾನ್ಯವಾಗಿ ಈಗ ನಾವು ಎಜುಕೇಶನ್ ಇಲ್ಲದವರನ್ನು ನೋಡುವುದೇ ಇಲ್ಲ ಖಂಡಿತ. ಆಲ್ಮೋಸ್ಟ್. ಹೌದು. ಆದ್ರಿಂದ ಅವರಿಗೆ ಎಲ್ರಿಗೂ ಅರ್ಥ ಆಗಿದೆ. ಹ್ಮ್, ಹ್ಮ್. ಎಲ್ಲಿವರೆಗೆ ಅರ್ಥ ಆಗಿದೆ ಅಂತ ಹೇಳಿದ್ರೆ ಡಾಕ್ಟರ್ಗೆ ಪ್ರಶ್ನೆ ಮಾಡುವಷ್ಟು ಸಹ ಅವರಿಗೆ ಹೌದು. ತಿಳುವಳಿಕೆ ಉಂಟು ಈಗ. ಹೌದು, ಖಂಡಿತ. ಇದು ಇಂಜೆಕ್ಷನ್ ಯಾವ್ದಕ್ಕೆ ಕೊಡ್ತಿದ್ದೀರಿ ನೀವು, ಇದ್ರ ಬಗ್ಗೆ ಕೂಡ ಅವರು ಕೇಳ್ತಾರೆ, ಕೇಳಿಯೇ ಇಂಜೆಕ್ಷನ್ ಅನ್ನ ಪಡ್ಕೊಳ್ತಾರೆ. ಅದರಿಂದ Okay. ಸಾಮಾನ್ಯವಾಗಿ ಅದ್ರ ಬಗ್ಗೆ ಒಂದು ತಿಳುವಳಿಕೆ ಜನರಲ್ಲಿ ಒಳ್ಳೆ ರೀತಿಯಲ್ಲೇ ಬಂದಿದೆ. ಹ್ಮ್. ಅದರಿಂದ ಎಲ್ರಿಗೂ ಗೊತ್ತು, ಕಾಯಿಲೆ ಬಂದ್ರೆ ಹಾಳು, ಹ್ಮ್. ಕಾಯಿಲೆ ತಡೆಗಟ್ಟುದು ಒಳ್ಳೇದು, ಹ್ಮ್. ಅದಕ್ಕೆ ಏನ್ ಮಾಡ್ಬೇಕು ಹ್ಮ್. ಅಂತ ಹೇಳಿ ಅವರು ಸಲಹೆ ಸೂಚನೆ ಪಡ್ಕೊಳ್ತಾರೆ. ಹ್ಮ್. ಅಥವಾ ಈಗ ಈ ಎಂತದ್ದು ಸಾಮಾಜಿಕ ಜಾಲತಾಣಗಳು, ಜಾಲತಾಣ. ಅಲ್ಲಿ ಇಲ್ಲಿ ಹೌದು, ಎಲ್ಲ ಕಡೆ ನಮ್ಗೆ ಇನ್ಫಾರ್ಮೇಶನ್ ನ ಮಹಾಪುರವೇ ಹೌದು. ಬರ್ತಾ ಇದೆ. ಹ್ಮ್. ಹಾಗಾಗಿ ನಮ್ಗೆ ಅದ್ರ ಬಗ್ಗೆ ಸಮಸ್ಯೆ ಇಲ್ಲ. ಹಾಗೆ ಡಾಕ್ಟರ್, ಮಗುವಿಗೆ ಶೀತ ಕೆಮ್ಮದ ಸಮಸ್ಯೆಗಳು ಇದ್ರೆ, ಅಂದ್ರೆ ಆ ಮಗು ಫಸ್ಟ್ ಅನಾರೋಗ್ಯದಲ್ಲಿ ಇದ್ರೆ, ಹಾ. ಆ ಟೈಮಲ್ಲಿ ಮಕ್ಕಳಿಗೆ ಅಂದ್ರೆ ಚಿಕ್ಕ ಮಕ್ಕಳಿಗೆ ಹ್ಮ್. ಈ ಒಂದು ಇಂಜೆಕ್ಷನ್ಸ್ ಅನ್ನ ಕೊಡ್ಬೋದಾ ಅಂತ ಹೇಳುವ ಒಂದು ಪ್ರಶ್ನೆ ಕೂಡ ಇದೆ. ಸಣ್ಣ ಮಟ್ಟದ ಏನಾದ್ರೂ ಅನಾರೋಗ್ಯಗಳಿದ್ರೆ ಹ್ಮ್. ಕೊಡೋದಕ್ಕೆ ಸಮಸ್ಯೆ ಇಲ್ಲ. ಹಾ. ದೊಡ್ಡದ ಮಟ್ಟದಲ್ಲಿ ಜ್ವರ ಅಥವಾ ಏನಾದ್ರೂ ಕಫ ಇನ್ಫೆಕ್ಷನ್ಸ್ ಅಂತ ಹೇಳ್ತೇವೆ, ಹ್ಮ್. ಆ ತರ ಏನಾದ್ರೂ ಇದ್ರೆ ನಾವು ಹ್ಮ್. ಅದನ್ನು ಸ್ವಲ್ಪ ಮುಂದೂಡ್ತೇವೆ. ಹ್ಮ್, ಹ್ಮ್, ಹ್ಮ್. ಅವ್ರು ಹುಷಾರಾದ ನಂತರ ಹ್ಮ್. ಕೊಡೋದು ಉತ್ತಮ ಅಂತ ನಾವು ಹೇಳ್ತೇವೆ. ಯಾಕಂದ್ರೆ ಆಲ್ರೆಡಿ ಅದಕ್ಕೆ ಒಂದು ಜ್ವರ ಉಂಟು, ಹೌದು. ನಾವು ಇಂಜೆಕ್ಷನ್ ಕೊಟ್ಟಾಗ ಮತ್ತೆ ಸ್ವಲ್ಪ ಮತ್ತೊಂದು ಜ್ವರ ಜ್ವರ ಅದ್ರ ಬಂದದ್ದು. ಜೊತೆಗೆ ಹೌದು. ಹೋಗಿ ಮತ್ತೆ ಸಮಸ್ಯೆ ಆಗ್ಬಾರ್ದು. ಹಾ. ಆ ದೃಷ್ಟಿಯಿಂದ ನಾವು ಹಾ. ಸ್ವಲ್ಪ ಮುಂದೂಡಬಹುದು. ಓಕೆ. ಹಾಗೆ ಹುಟ್ಟುವಾಗ ಮಕ್ಕಳ ತೂಕ ಕೆಲವೊಮ್ಮೆ ಕಮ್ಮಿ ಇರ್ತದೆ, ಹ್ಮ್. ಆ ಮಕ್ಕಳಿಗೆ ಲಸಿಕೆಕರಣ ಯಾವ ರೀತಿಯಲ್ಲಿ ಇರ್ಬೋದು ಅಂತ ಹೇಳ್ತೀರಾ? ಹೌದು, ನಾವು ಅಂತ ಹೇಳಿದ್ರೆ ಅವರದ್ದು ಸ್ವಲ್ಪ ವೆಯ್ಟ್ ಗೇನ್ ಆಗುವ ತನಕ ನಾವು ವೇಟ್ ಕಾಯ್ತೇವೆ. ಮಾಡ್ಬೇಕಾಗ್ತದೆ. ಸ್ವಲ್ಪ ಓಕೆ. ಮುಂದುವರಿಸ್ತೇವೆ. ಮುಂದುವರಿಸೋದ್ರಲ್ಲಿ ಅರ್ಥ ಇದೆ. ಹ್ಮ್, ಹ್ಮ್, ಹ್ಮ್. ಹಾಗೆ ಕೊಟ್ರೆ ಕೆಲವು ಸರ್ತಿ ಸಮಸ್ಯೆ ಇರಬಹುದು. ಹಾ. ಅದರಿಂದ ಆ ದೃಷ್ಟಿಯಿಂದ ನಾವು ಇಷ್ಟು ಸ್ವಲ್ಪ ವೆಯ್ಟ್ ಆಗ್ಲಿ ಮಗು, ಹ್ಮ್. ಮತ್ತೆ ನೀವು ಬನ್ನಿ ಅಂತ ನಾವು ಹೇಳ್ತೇವೆ. 1 ತಿಂಗಳು 2 ತಿಂಗಳು ಮುಂದೂಡಿದ್ರೆ ಏನು ಸಮಸ್ಯೆ ಇಲ್ಲ. ಸಮಸ್ಯೆ ಇಲ್ಲ. ಅದ್ರಲ್ಲಿ. ಓಕೆ. ಹಾಗೆ ಡಾಕ್ಟರ್, ನೀವು ಇವಾಗಲೇ ಹೇಳಿದ್ರಿ ಕೆಲವೊಂದು ಲಸಿಕೆಗಳನ್ನ ನಾವು ಕಾಲ ಕ್ರಮೇಣವಾಗಿ ಆ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ನಾವು ಕೊಡ್ತಾ ಹೋಗ್ಬೇಕು ಅಂತ. ಸೊ ಟೈಮ್ ಟೇಬಲ್ ಅನ್ನ ಹೇಗೆ ಮೇಂಟೈನ್ ಮಾಡಬೇಕು ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ? ಸಾಮಾನ್ಯವಾಗಿ ಈ ಲಸಿಕೆಗಳ ಬಗ್ಗೆ ಒಂದು ಕಾರ್ಡ್ ಇರ್ತದೆ. ಹ್ಮ್. ಅದನ್ನು ಇಮ್ಯುನೈಸೇಷನ್ ರೆಕಾರ್ಡ್ ಅಥವಾ ಲಸಿಕೆಯ ಒಂದು ಪಟ್ಟಿ ಹ್ಮ್. ಇರ್ತದೆ. ಹ್ಮ್. ಅದೊಂದು ಕಾರ್ಡ್ ಅನ್ನು ಪ್ರತಿಯೊಂದು ಮಗುವಿಗೆ ಸಹ ಹ್ಮ್. ಕೊಡ್ತಾರೆ. ಒಂದು ಪುಸ್ತಕನೇ ಇದೆ ಹ್ಮ್. ಈಗ. ಅದರಲ್ಲಿ ತಾಯಿ ಪ್ರೆಗ್ನೆನ್ಸಿ ಇರುವಾಗ ಅವರಿಗೆ ಕೊಡುವ ವ್ಯಾಕ್ಸಿನ್ ನ ವಿವರಗಳು ಸಹ ಅದ ಕಾರ್ಡ್ ಅಲ್ಲಿ ಇರ್ತದೆ. ಹ್ಮ್. ಅದೇ ತರ ಮಗುವಿಗೆ 0 to 16 years, 0 ದಿನದಿಂದ ಹುಟ್ಟಿದ ದಿನದಿಂದ 16 ವರ್ಷ ತನಕದ ಏನೇನು ವ್ಯಾಕ್ಸಿನ್ಗಳನ್ನು ಕೊಡಬೇಕು ಅನ್ನುವ ಒಂದು ಪಟ್ಟಿ, ವೇಳಾಪಟ್ಟಿ ಈ ಕಾರ್ಡ್ನಲ್ಲಿ ಇರ್ತದೆ. ಹ್ಮ್. ಅದರಲ್ಲಿ ಆ ಪ್ರಕಾರವೇ ನಾವು ಪ್ರತಿ ಸಲವೂ ವ್ಯಾಕ್ಸಿನ್ ಅನ್ನು ನಾವು ಕೊಡಿಸ್ಬೇಕಾಗ್ತದೆ. ಹ್ಮ್. 1-2 ದಿನ, 1 ವಾರ 2 ವಾರ ಏನಾದ್ರೂ ಕಾರಣಗಳಿಂದ ಆಚೆ ಈಚೆ ಆದ್ರೆ ಏನು ಪ್ರಾಬ್ಲಮ್ ಇಲ್ಲ, ಸಮಸ್ಯೆ ಇಲ್ಲ. ಹ್ಮ್. ಆ ಪಟ್ಟಿ ಪ್ರಕಾರವೇ ಮೇಂಟೈನ್ ಆಗ್ತದೆ ಅದು. ಹ್ಮ್. ನೀವು ವೈದ್ಯರ ಹತ್ರವ ಅಥವಾ ಯಾರು ಕಾರ್ಯಕರ್ತರು ವ್ಯಾಕ್ಸಿನೇಷನ್ ಮಾಡ್ತಾರೋ ಅವ್ರ ಹತ್ರ ಕಾರ್ಡ್ ಇರ್ತದೆ. ಪ್ರತಿ ಸಲ ಕಾರ್ಡ್ ಕೊಂಡೋಗ್ಬೇಕು ಹ್ಮ್. ಅವ್ರ ಹತ್ರ. ನಾವು ವ್ಯಾಕ್ಸಿನೇಷನ್ಗೆ ಹೋದಾಗ ಓಕೆ. ಹ್ಮ್. ಅದನ್ನು ಮರಿಬಾರ್ದು. ಹ್ಮ್. ಅದರಲ್ಲಿ ಅದನ್ನು ಎಂಟ್ರಿ ಮಾಡಿ ಹ್ಮ್. ಇಂಥ ತಾರೀಕಿಗೆ ನಾವು ಇಂಥ ವ್ಯಾಕ್ಸಿನ್ ಕೊಟ್ಟಿದ್ದೇವೆ, ಹ್ಮ್. ನಿಮ್ಗೆ ಮುಂದೆ ಯಾವ ತಾರೀಕಿಗೆ ನೀವು ಬರ್ಬೇಕನ್ನೋದರ ಒಂದು ಅವರಿಗೆ ಒಂದು ವಿವರಣೆಯನ್ನು, ಅವರಿಗೆ ಅದರ ಇನ್ಫಾರ್ಮೇಶನ್ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಓಕೆ. ಆದ್ರಿಂದ ಅದರಲ್ಲಿ ಸಮಸ್ಯೆ ಬರುವುದಿಲ್ಲ. ಸಾಮಾನ್ಯ ಮಟ್ಟಿಗೆ ಆ ತರ ನಾವು ಮೇಂಟೈನ್ ಮಾಡ್ತಾ ಇದ್ದೇವೆ. ಹ್ಮ್. ಈಗ ಕೆಲವು ಟ್ರ್ಯಾಕಿಂಗ್ ಸಿಸ್ಟಮ್, ವ್ಯಾಕ್ಸ್ ಟ್ರ್ಯಾಕ್ ಅಂತ ಇರ್ತದೆ, ಹ್ಮ್. ಯುವಿನ್ ಅಂತ ಒಂದು ಪೋರ್ಟಲ್ ಇದೆ. ಹ್ಮ್. ಹ್ಮ್. ಇದರಲ್ಲಿ ನಾವು ಡೌನ್ಲೋಡ್ ಮಾಡಿದ್ರೆ ನಮ್ಗೆ ಮೆಸೇಜ್ ಬರ್ತದೆ, ನಿಮ್ಗೆ Okay. ಯಾವಾಗ ಡ್ಯೂ ಡೇಟ್ ಇದೆ. ಈಗ ಮೊಬೈಲ್ ಎಲ್ಲರ ಕೈಯಲ್ಲೂ ಮೊಬೈಲ್ ಹೌದು, ಇದೆ. ಹೌದು. ಅದರಿಂದ ಮೊಬೈಲ್ ಅಲ್ಲಿ ಎಲ್ಲ ಮೆಸೇಜ್ಗಳು ಹ್ಮ್. ಬರ್ತಾ ಇರ್ತವೆ. ಅದರಿಂದ ನಮ್ಗೆ ರಿಮೈಂಡರ್ ಮೆಸೇಜ್ ಸಹ ಬರ್ತದೆ. ಹ್ಮ್. ಹ್ಮ್. ಅದರ ಪ್ರಕಾರ ಯಾವಾಗ ಬೇಕು, ಯಾವಾಗ ನಮ್ಗೆ ವ್ಯಾಕ್ಸಿನ್ ಡ್ಯೂ ಇದೆ, ಹ್ಮ್. ಆ ಸಮಯದಲ್ಲಿ ಕೊಡಿಸ್ಲಿಕ್ಕೆ ಅದು ಅನುಕೂಲ ಆಗ್ತದೆ. ಹ್ಮ್. ಹಾಗೆ ಡಾಕ್ಟರ್, ಈ ಒಂದು ಇಂಜೆಕ್ಷನ್ಸ್ ಅನ್ನ ಕೊಡ್ಬೇಕು ಅಂತ ಹೇಳುವಾಗ ಮಗುವಿನ ತೂಕ ಮತ್ತು ಆರೋಗ್ಯ ಅಂತ
ಹೇಳುವಂಥದ್ದು ಎಷ್ಟರ ಮಟ್ಟಿಗೆ ಮ್ಯಾಟರ್ ಆಗ್ತದೆ ಅಂತ ಹೇಳ್ತೀರಾ? ಹೌದು, ನಾನು ಹೇಳಿದಾಗೆ ಕಡಿಮೆ ತೂಕದ ಮಕ್ಕಳಲ್ಲಿ ನಾವು ವ್ಯಾಕ್ಸಿನ್ ಅನ್ನು ನಾವು ಪೋಸ್ಟ್ಪೋನ್ ಮಾಡ್ತೇವೆ, ಮಾಡಬಹುದು ಅಂತಾನು ನಾನು ಹೇಳಿದೆ ಒಂದು. ಮತ್ತೆ ಆರೋಗ್ಯ ಚೆನ್ನಾಗಿರುವಾಗ ವ್ಯಾಕ್ಸಿನ್ ಅನ್ನು ಕೊಟ್ಟರೆ ಪ್ರಾಬ್ಲಿ ನಮ್ಮ ದೇಹದ ರೆಸಿಸ್ಟೆನ್ಸ್ ಪವರ್ ಇಂಪ್ರೂವ್ ಮಾಡಲಿಕ್ಕೆ ಅದು ಸಹಾಯ ಆಗ್ತದೆ. ಕಾಯಿಲೆ ಇರುವಾಗ ನಾರ್ಮಲ್ ಆಗಿ ನಮ್ಮ ದೇಹ ಸ್ವಲ್ಪ ದುರ್ಬಲ ಇರ್ತದೆ. ಆದ್ರಿಂದ ಆರೋಗ್ಯವಂತ ಮಗುವಿಗೆ ನಾವು ವ್ಯಾಕ್ಸಿನೇಷನ್ ಕೊಡೋದು ಒಳ್ಳೇದಂತ ಅನಿಸ್ತದೆ. ಹಾಗೆ ಡಾಕ್ಟರ್, ಕೆಲವೊಂದು ಪೋಷಕರು ಈ ಒಂದು ಲಸಿಕೆಯನ್ನ ಕೊಡುವುದನ್ನೇ ತಳ್ಳಿ ಹಾಕ್ತಾರೆ, ಬೇಡ ಮಗುವಿಗೆ ಏನಾದ್ರೂ ಆಗ್ತದೇನೋ ಅಂತ ಹೇಳುವಂತ ಒಂದು ಹೆದರಿಕೆ ಕೂಡ ಇರ್ತದೆ. ಕೆಲವಷ್ಟು ತಪ್ಪು ಕಲ್ಪನೆಗಳು ನಮ್ಮ ಜನರಲ್ಲಿ ಕೂಡ ಇದೆ. ಈ ಮಿಸ್ಕಾನ್ಸೆಪ್ಷನ್ಸ್ ಗಳ ಬಗ್ಗೆ ನೀವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮಿಸ್ಕಾನ್ಸೆಪ್ಷನ್ಸ್ ಇರ್ತದೆ. ಯಾವುದು ಒಳ್ಳೇದು ಅಂತ ನಾವು ಹೇಳ್ಕೊಂಡಿರ್ತೇವೆ, ಅದರಲ್ಲಿ ನೆಗೆಟಿವ್ ಆಗಿ ಮಾತಾಡುವ ಜನರು ಎಲ್ಲ ಕಡೆ ನಮಗೆ ಸಿಗ್ತಾರೆ. ಆದ್ರಿಂದ ಅವರನ್ನು ನಾವು ಚಂದದಲ್ಲಿ ಮಾತಾಡಿ ಅವರಿಗೆ ವಿವರಿಸಿ ಹೇಳಿ ಅವರನ್ನು ದಾರಿಗೆ ತರಬೇಕು, ಬೇರೆ ದಾರಿ ಇಲ್ಲ. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಈ ಸಮಾಜದಲ್ಲಿ ನಮ್ಮ ಊರಿನಲ್ಲಿ ಅಥವಾ ದೇಶದಲ್ಲಿ ಏನೇನು ಕಾಯಿಲೆಗಳಿದೆ, ಅದನ್ನು ಮುಂಚೆ ಹೇಗಿತ್ತು, ಆ ಕಾಯಿಲೆಗಳದ್ದು ಪರಿಣಾಮ ಹೇಗಿತ್ತು, ಆ ಕಾಯಿಲೆಗಳಿಂದ ಎಷ್ಟು ಮರಣ ಸಂಭವಿಸ್ತಾ ಇತ್ತು, ಇದೆಲ್ಲ ಶುರುವಾದ ನಂತರ ಏನೆಲ್ಲ ನಾವು ತಡೆಗಟ್ಟಿದ್ದೇವೆ, ಎಷ್ಟು ಮರಣದ ಪ್ರಮಾಣ ಕಮ್ಮಿ ಆಗಿದೆ, ಅಷ್ಟೆಲ್ಲ ಕಾಯಿಲೆಗಳನ್ನು ನಾವು ನೋಡುವುದೇ ಇಲ್ಲ. ಈಗ ನಾನು ಸಣ್ಣದಿರುವಾಗ ಅಥವಾ ನಾವು ಇನ್ನೊಂದು 40-50 ವರ್ಷದ ಹಿಂದೆ ಕಾಣ್ತಿದ್ದ ಕೆಲವೆಲ್ಲ ಪೋಲಿಯೋ ಅಂತದೆಲ್ಲ ಕಾಯಿಲೆಗಳನ್ನು ನಾವು ನೋಡುವುದೇ ಇಲ್ಲ. ಈಗಿನ ಮೆಡಿಕಲ್ ಸ್ಟೂಡೆಂಟ್ಸ್ ಕಲಿಯುವಾಗ ಅಂತ ಕಾಯಿಲೆಯ ರೋಗಿಗಳೇ ಇಲ್ಲ. ಅದರ ಅರ್ಥ ಖಂಡಿತವಾಗಿಯೂ ಈ ವ್ಯಾಕ್ಸಿನ್ ಉಪಕಾರ ಮಾಡಿದೆ, ನಮ್ಗೆ ಎಷ್ಟೋ ಜನರನ್ನು ಉಳಿಸಿದೆ ಅಂತ ಹೇಳಿ ಅರ್ಥ. ಅದರಿಂದ ಇಷ್ಟು ಚಂದದ ವಿವರಣೆಯನ್ನು ನಾವು ಜನರಿಗೆ ಕೊಟ್ರೆ ಖಂಡಿತವಾಗಿ ಅವರು ಒಪ್ಲೇಬೇಕು ಅಂತ ನನ್ನ ಅಭಿಪ್ರಾಯ. ಹಾಗೆ ಡಾಕ್ಟರ್, ಕೆಲವೊಂದು ಮಿಸ್ಕನ್ಸೆಪ್ಷನ್ ಅನ್ನ ನಾವು ಹಿಂದೆ ಮಾಡ್ಲಿಕ್ಕೆ ಆಗುದಿಲ್ಲ, ಬಿಕಾಸ್ ಅವರನ್ನ ನಾವು ಸ್ವಲ್ಪ ಮನ ಪರಿವರ್ತನೆ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು ಬಿಟ್ರೆ ಬೇರೆ ಅದಕ್ಕೆ ಆಪ್ಷನ್ ಇರುವುದಿಲ್ಲ. ಎಲ್ಲಾ ವೈದ್ಯಕೀಯ ತಜ್ಞರು ಅಥವಾ ಡಾಕ್ಟರ್ಸ್ ಗಳು ಏನ್ ಹೇಳ್ತಾರೆ ಹೇಳಿದ್ರೆ ಅದು ಒಳ್ಳೆಯದಕ್ಕೋಸ್ಕರನೇ ಹೇಳ್ತಾರೆ ಹೇಳುದನ್ನ ನಾವು ಮನವರಿಕೆ ಮಾಡ್ಕೊಳ್ಬೇಕಾಗ್ತದೆ. ಹಾಗೆ ಡಾಕ್ಟರ್, ಈಗ ಹೊಸ ಲಸಿಕೆಗಳು ಬಂದಿದೆ. ಈ ಮಕ್ಕಳ ಒಂದು ಲಸಿಕೀಕರಣದಲ್ಲೂ ಕೂಡ ಈ ಹೊಸ ಲಸಿಕೆಗಳ ಆವಿಷ್ಕಾರ ಆಗಿದೆಯಾ ಅಂತ ಹೇಳ್ತೀರಾ ನೀವು? ಹೊಸ ಲಸಿಕೆಗಳು ನಾನು ಹೇಳಿದೆ, ಈಗ ಈ ನೀರುಕೊಟ್ಲೆ, ಚಿಕನ್ ಪಾಕ್ಸ್ ವ್ಯಾಕ್ಸಿನ್, ಹೆಪಟೈಟಿಸ್ ಎ, ಮೆನಿಂಗೋಕೋಕಲ್ ವ್ಯಾಕ್ಸಿನ್, HPV ವ್ಯಾಕ್ಸಿನ್, ರೋಟಾ ವೈರಸ್, ನ್ಯೂಮೋಕೋಕಲ್, ಇದೆಲ್ಲ ಮೊದಲಿರ್ಲಿಲ್ಲ. ಹೌದು, ಅದೆಲ್ಲ ಈಗ ನಮ್ಗೆ ಬಂದಿರುವ ಹೊಸ ವ್ಯಾಕ್ಸಿನ್ಸ್. ಈವನ್ ಟೈಫಾಯ್ಡ್ ವ್ಯಾಕ್ಸಿನ್, ಇದೆಲ್ಲ ಆ ವ್ಯಾಕ್ಸಿನ್ಗಳಿಂದಾಗಿ ಸಹ ತುಂಬಾ ಪ್ರಯೋಜನ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಮುಂದೆ ಕೊಡ್ತಾ ವರ್ಷಗಳು ಕಳೆದಾಗ್ಲೇ ಅದರ ಅನುಭವ ಆಗುದು. ಏನಾಗಿದೆ ಮುಂಚೆ, ಈಗ ಏನಾಗ್ತಾ ಉಂಟು, ಎಷ್ಟು ಜನರಿಗೆ ಜಾಂಡಿಸ್ ಬಂದಿದೆ, ಎಷ್ಟು ಜನರಿಗೆ ಚಿಕನ್ ಪಾಕ್ಸ್ ಬಂದಿದೆ. ಈಗ ಮೊದಲು ಚಿಕನ್ ಪಾಕ್ಸ್ ಬಂದ್ರೆ ಒಂದು ತಪ್ಪು ಅಭಿಪ್ರಾಯ ಇತ್ತು, ಅದು ಒಂದು ಸಲ ಬರ್ಬೇಕು ಲೈಫ್ ಅಲ್ಲಿ. ಯಾಕೆ ಬರ್ಬೇಕಂತ ಹೇಳಿದ್ರೆ ಅದು ಬಂದ್ರೆ ಒಂದ್ಸಲ ಬಂದ್ರೆ ಮತ್ತೆ ಬರುದಿಲ್ಲ, ಯಾವಾಗಾದ್ರೂ ಬರುದ್ ಬೇಡ, ಬಂದು ಹೋಗ್ಲಿ ಆಚೆ ಅಂತ, ಆತರ. ಆದ್ರೆ ಈಗ ವ್ಯಾಕ್ಸಿನ್ ಇರೋದ್ರಿಂದ ಯಾವುದು 100% ಎಫಿಕಸಿ ಇರುವುದಿಲ್ಲ, ಪ್ರತಿಯೊಂದರಲ್ಲಿ ಒಂದು ಸ್ವಲ್ಪ ಫೇಲ್ಯೂರ್ ರೇಟ್ಸ್ ಇರ್ತದೆ. ಆದ್ರೂ ನಾವೀಗ ನೋಡುದಿಲ್ಲ, ತುಂಬಾ ಕಡಿಮೆ ವ್ಯಾಕ್ಸಿನೇಷನ್ ಮಾಡಿದವರಿಗೆ ನಾವು ಅಂತ ಕಾಯಿಲೆಗಳನ್ನು ಬಂದದ್ದು ನಾವು ನೋಡುದಿಲ್ಲ. ಬಂದರೆ ಸಹ ಎಲ್ಲೋ ಒಂದು ಚೂರು ಬಂದು ಹೋಗಿ ಬಿಡ್ತದೆ. ಈಗ ಒಂದು ಮಕ್ಕಳಿಗೆ ತುಂಬಾ ಅವರ ಜೀವನದ ಪ್ರಮುಖ ಘಟ್ಟದಲ್ಲಿ ಅವರೊಂದು ಪರೀಕ್ಷೆ ಬರೀತಾರೆ, ಅಥವಾ ಒಂದು ಎಂಪ್ಲಾಯ್ಮೆಂಟ್ಗೆ ಹೋಗ್ತಾರೆ, ಅಥವಾ ಒಂದು ಪ್ರದೇಶಕ್ಕೆ ಹೋಗ್ತಾರೆ. ಆ ಸಮಯದಲ್ಲಿ ಅವರಿಗೆ ಎಲ್ಲವೂ ತಯಾರು ಮಾಡಿ ಚಿಕನ್ ಪಾಕ್ಸ್ ಬಂದ್ರೆ, ಒಂದು ಉದಾಹರಣೆ ಹೇಳಿದ್ರೆ ಚಿಕನ್ ಪಾಕ್ಸ್ ಒಂದೇ ಅಲ್ಲ, ಬೇರೆ ಕಾಯಿಲೆಗಳು ಸಹ ಬಂದ್ರೆ ಅನಾವಶ್ಯಕವಾಗಿ ತೊಂದರೆ ಆಗ್ತದಲ್ಲ. ಈಗ ಯಾವಾಗ ಸವಲತ್ತುಗಳಿದೆ, ಅದನ್ನು ತಡೆಗಟ್ಟಲಿಕ್ಕೆ ಅವಕಾಶ ಬಂದಿದೆ, ನಮ್ಮ ಕೈಯಲ್ಲಿ ಉಂಟು, ಅದನ್ನು ನಾವು ಉಪಯೋಗ ಮಾಡಿಕೊಂಡು ಸುರಕ್ಷಿತವಾಗಿರುವುದು ಒಳ್ಳೇದಲ್ಲ. ಹೌದು. ಸೊ ಮೊದಲೇ ಕಾಳಜಿಯನ್ನು ವಹಿಸುವುದಕ್ಕೋಸ್ಕರ ನಾವು ಇದರ ಬಗ್ಗೆ ಆಲೋಚನೆ ಮಾಡಬೇಕಾಗ್ತದೆ ಅಂತ ಹೇಳ್ತಾ ಇದ್ದೀರಾ. ಡಾಕ್ಟರ್, ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತೆಗೆದುಕೊಳ್ಳೋಣ. ವೀಕ್ಷಕರೇ, ಇದೀಗ ವೈದ್ಯ ಸಿಂಧು ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮದ ನಂತರ ಮಕ್ಕಳ ಲಸಿಕೀಕರಣದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಿಮ್ಗೆ ನೀಡಲಿಕ್ಕಿದ್ದೇವೆ. ನಮಗ నువ్వు తిక్కును మగ ఉంది నువ్వు తిక్కును మగ ಒಂದು ವಾಶಾಪ್ ಪಲೆ ಹೂವಲ್ಲ ಉಂಟತೆ ಅಡೆ ಪೋಡಾ ನಬ ನ నువ్వు తిక్కును మగ అవుతా ಒಂದು ಮುಲ್ಪ ಪಲೆ ಮೂಲೆ ಉಂಟು ಅಡೆ ಪೋಡಾ ಶೇ ನಮ ನ ನೆತ್ತು ಕೆಲವು ಐಟಮ್ ಪೂರ ತಿಕ್ಕಿದನು ಮಗ, ಕೆಲವು ಐಟಮ್ ವಾಶ್ ಆಪಡ್ ತಿಕ್ಕುನು ಮಗ. ಒಂದು ಮಾತ ಬೇತೆ ಬೇತೆ ಅಂಗಡಿಗೆ ತೊಂಡರಿ ಒಂದು ಮಾತ ಒಂಜೇ ಕಡೆ ತಿಕ್ಕೊಂಡಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್.
ವಾಟರ್ ಬೆಡ್, ನೆಬುಲೈಸರ್, ಅಡಲ್ಟ್ ಡಯಪರ್, ಹಾಸ್ಪಿಟಲ್ ಕಾಟ್, ಸಕ್ಷನ್ ಮಿಷಿನ್ ಒಂದು ಮಾತ್ರ ಉಂಡು. ಅದೇ ಒಂದು ಪ್ಯಾಕ್ ಮಲ್ಪಲೆ. ಗಿರಿಜಾ ಹೆಲ್ತ್ ಕೇರ್ ಆ್ಯಂಡ್ ಸರ್ಜಿಕಲ್ ಮಾತಾತಿಕೊಂಡು. ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್, ಗುರು ನಿತ್ಯಾನಂದ್ ಬಿಲ್ಡಿಂಗ್, ಕಲ್ಪನಾ ರೋಡ್ ನಿಯರ್ ಮಿತ್ರ ಹಾಸ್ಪಿಟಲ್ ಉಡುಪಿ. ಗ್ರೌಂಡ್ ಫ್ಲೋರ್ ಸಿಟಿ ಪ್ಲಾಜಾ ನಿಯರ್ PVS ಸರ್ಕಲ್ ಅಂಡ್ ಲಲಿತಾ ಜ್ಯುವೆಲರಿ ನೆಕ್ಸ್ಟ್ ಟು ದುರ್ಗಾಂಬಾ ಟ್ರಾನ್ಸ್ಪೋರ್ಟ್ ಆಫೀಸ್, ಶೇಡಿಗುಡ್ಡೆ, ಮಂಗಳೂರು. ಗ್ರೌಂಡ್ ಫ್ಲೋರ್ ಅಥರ್ವಾ ಕಾಂಪ್ಲೆಕ್ಸ್ ಆಪೋಸಿಟ್ ಹೋಟೆಲ್ ಪಾರಿಜಾತ, ಮೈನ್ ರೋಡ್, ಕುಂದಾಪುರ್. ವೀಕ್ಷಕರೇ, ವಿರಾಮದ ಬಳಿಕ ಮತ್ತೆ ವೈದ್ಯ ಸಿಂಧು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಇಂದಿನ ವೈದ್ಯ ಸಿಂಧು ಕಾರ್ಯಕ್ರಮದಲ್ಲಿ ನಾವು ಮಕ್ಕಳ ಲಸಿಕೀಕರಣದ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ವಿ. ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಕೃಷ್ಣಮೂರ್ತಿ ಉಪಾಧ್ಯಾಯ ಅವರು. ಡಾಕ್ಟರ್, ನೀವು ಇವಾಗಲೇ ಈ ಒಂದು ಮಕ್ಕಳ ಲಸಿಕೀಕರಣದ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ರಿ. ಡಾಕ್ಟರ್, ಈಗ ನೀವು ಹೊಸ ಲಸಿಕೀಕರಣ ಅಂತ ಹೇಳಿದ್ರಿ, ಇದರಲ್ಲಿ HPV ವ್ಯಾಕ್ಸಿನ್ ಅಂತ ಕೂಡ ಹೇಳಿದ್ರಿ. ಅದರಲ್ಲಿ ಆ ಒಂದು ವ್ಯಾಕ್ಸಿನ್ ನ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ಬೋದು? ಯಾಕಂದ್ರೆ ಜನರಿಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಕಮ್ಮಿ ಇರ್ತದೆ ಅಂತ ಎಣಿಸ್ತೇನೆ ನಾನು. ಸೊ ಇದರ ಒಂದು ಮಾಹಿತಿಯನ್ನ ಕೊಡೋದಾದ್ರೆ ಹೇಗೆ ಹೇಳ್ತೀರಾ ನೀವು? ಈಗ ಕೆಲವು ವರ್ಷಗಳಿಂದ HPV ವ್ಯಾಕ್ಸಿನ್ ಅಂತ ಬಂದಿದೆ, ಗಾರ್ಡಾಸಿಲ್ ಅಂತ ಬರ್ತದೆ, ಸರ್ವಾರಿಕ್ಸ್ ಅಂತ ಬರ್ತದೆ. ಟ್ರೇಡ್ ನೇಮ್ ಬೇರೆ ಬೇರೆ ಕಂಪನಿಗಳು ತಯಾರು ಮಾಡಿದ್ದಾರೆ. ಅಂದ್ರೆ ಗರ್ಭಕೋಶದ ಕೊರಳಿನ ಕ್ಯಾನ್ಸರ್ ಅಂತ ಹೇಳ್ತಾರೆ. ಅದನ್ನು ತಡೆಗಟ್ಟಲಿಕ್ಕೆ ಈ ವ್ಯಾಕ್ಸಿನ್ ಅನ್ನು ಉಪಯೋಗಿಸಲಾಗ್ತದೆ. ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಹೆಣ್ಣು ಮಕ್ಕಳಿಗೆ, ಈವನ್ ಗಂಡು ಮಕ್ಕಳಿಗೆ ಸಹ ಅದನ್ನು ಅಡ್ವೈಸ್ ಮಾಡ್ತಾ ಇದ್ದಾರೆ. ಹೌದು. ಆದ್ರಿಂದ ಅದನ್ನು ಸಾಮಾನ್ಯವಾಗಿ ಮಕ್ಕಳಿಗೆ ಒಂದು 11 ವರ್ಷದಿಂದ 10 ವರ್ಷ ಮೇಲ್ಪಟ್ಟು ಯಾರು ಸಹ ತಕೊಳ್ಬಹುದು. ಒಂದು ವಿಷಯ, ಈವನ್ ಮ್ಯಾರಿಡ್ ಪರ್ಸನ್ಸ್ ಸಹ ತಕೊಳ್ಬಹುದು. ಅಂದ್ರೆ ಮಕ್ಕಳಲ್ಲಿ ನಾವು ಮೊದಲೇ ಅದನ್ನು ಕೊಟ್ರೆ ಅವರ ದೇಹದಲ್ಲಿ ಪ್ರೊಟೆಕ್ಷನ್ ಮಾಡ್ಕೊಳ್ಳುವಂತ ಒಂದು ಶಕ್ತಿ ಬೇಗನೆ ಬರ್ತದೆ. ಡೋಸೇಜ್ ವೈಸ್ ಅಲ್ಲಿ ಚೇಂಜಸ್ ಇರ್ತದ? ಡೋಸೇಜ್ ಚೇಂಜಸ್ ಏನು ಇರುವುದಿಲ್ಲ. 3 ಡೋಸ್ ಇರ್ತದೆ. 1 ಡೋಸ್ ಕೊಟ್ಟು 1-2 ತಿಂಗಳಲ್ಲಿ, 2nd ಡೋಸ್ ಮತ್ತೆ 6 ತಿಂಗಳಲ್ಲಿ 3rd ಡೋಸ್ ಇರ್ತದೆ. ಸ್ವಲ್ಪ ಕಾಸ್ಟ್ಲಿ ಇರ್ತದೆ, ಒಂದು 4,000 ಚಿಲ್ಲರೆ ಖರ್ಚು ಇರ್ತದೆ ಅದಕ್ಕೆ. ಆದ್ರೆ ಅದ್ರ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಖಂಡಿತವಾಗಿ ಈಗ ಅದ್ರ ಬಗ್ಗೆ ಮಾಹಿತಿ ಪಡ್ಕೊಂಡು ಎಷ್ಟೋ ಜನ ಈಗ ಕೊಡಿಸ್ತಾ ಇದ್ದಾರೆ. ಒಂದು ಮತ್ತೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಕ್ರಮೇಣವಾಗಿ ಸರ್ಕಾರ ಸಹ ಈಗ ಮೊದಲಿದ್ದದಕ್ಕೆ ಒಂದೊಂದೇ ಅವರು ಅದನ್ನು ಸೇರಿಸ್ತಾ ಇದ್ದಾರೆ. ಅವರ ಸರ್ಕಾರದ ಲಸಿಕಾಕರಣ ಕಾರ್ಯಕ್ರಮಕ್ಕೆ ಒಂದೊಂದನ್ನೇ ಅವರು ಸೇರಿಸ್ತಾ ಇದ್ದಾರೆ. ಮೊದಲು ರೋಟಾ ವೈರಸ್ ಇರ್ಲಿಲ್ಲ, ನ್ಯೂಮೋನಿಯಾದಿರ್ಲಿಲ್ಲ, ಅದನ್ನು ಅವರು ಸೇರಿಸಿದ್ದಾರೆ. ಅದೇ ತರ ಇನ್ನು ಒಂದೊಂದೇ ಈಗ ನಾವು ಏನ್ ಪ್ರೈವೇಟ್ ಅಲ್ಲಿ ಕೊಡ್ತಾ ಇದ್ದೇವೆ, ಎಕ್ಸ್ಟ್ರಾ ಅಂತ ಹೇಳ್ತೇವೆ, ಅದನ್ನು ಅವರು ಸೇರಿಸಲಿಕ್ಕೆ ಸಾಧ್ಯತೆ ಇದೆ. ಇದು HPV ವ್ಯಾಕ್ಸಿನ್ ಅದು ಒಂದು ವಿಚಾರ. ಹಾಗೆ ನೀವು ಟೈಫಾಯ್ಡ್ಗೂ ಕೂಡ ಈಗ ಒಂದು ಕೆಲವಷ್ಟು ವ್ಯಾಕ್ಸಿನ್ಗಳು ಬಂದಿದೆ ಅಂತ ಹೇಳಿದ್ರಿ. ಇದರ ಒಂದು ಮಾಹಿತಿಯನ್ನ ಹೇಳೋದಾದ್ರೆ ಹೇಗೆ ಹೇಳ್ತೀರಾ? ಈಗ ಟೈಫಾಯ್ಡ್ ವ್ಯಾಕ್ಸಿನ್ ಅಂತ ಇದೆ. ನಾರ್ಮಲ್ ಆಗಿ ಟೈಫಾಯ್ಡ್ ವ್ಯಾಕ್ಸಿನ್ ಅನ್ನು ನಾವು ಪ್ರೈವೇಟ್ ಅಲ್ಲಿ 9 ರಿಂದ 12 ತಿಂಗಳ ಮಧ್ಯದಲ್ಲಿ 1 ಡೋಸ್ ಕೊಡ್ತೇವೆ. ಅದರಲ್ಲಿ ಟೈಫಾಯ್ಡ್ ಕಾಂಜುಗೇಟ್ ವ್ಯಾಕ್ಸಿನ್ ಅಂತ ಬರ್ತದೆ, ಅದು ಇದ್ದದ್ರಲ್ಲಿ ಒಳ್ಳೆಯದು. ಇನ್ನೊಂದು 2nd ಡೋಸ್ ಅನ್ನು ನಾವು 2 ವರ್ಷ ಪ್ರಾಯದಲ್ಲಿ ಕೊಡ್ತೇವೆ. ನಾರ್ಮಲ್ ಆಗಿ ಈ 2 ಡೋಸ್ ಟೈಫಾಯ್ಡ್ ವ್ಯಾಕ್ಸಿನ್ ಅನ್ನು ನಾವು ಕೊಡ್ತೇವೆ. ಅದು ಜೀವನ ಪೂರ್ತಿ ಟೈಫಾಯ್ಡ್ ಕಾಯಿಲೆಯನ್ನು ಬರದ ಹಾಗೆ ತಡೆಗಟ್ಟಲಿಕ್ಕೆ ಸಹಕಾರಿಯಾಗ್ತದೆ. ಒಂದು. ಆಮೇಲೆ ಇನ್ನೊಂದು ವ್ಯಾಕ್ಸಿನ್ ನಾನು ಹೇಳುತ್ತಿದ್ರೆ ಹೆಪಟೈಟಿಸ್ ಎ. ಹೆಪಟೈಟಿಸ್ ಎ ಅಂದ್ರೆ ಆಹಾರದಿಂದ ಕಂಟಾಮಿನೇಟೆಡ್ ವಾಟರ್, ನೀರು ಮತ್ತೆ ಆಹಾರಗಳಿಂದ ಬರುವಂತದ್ದು. ಅಂದ್ರೆ ಹೆಪಟೈಟಿಸ್ ಬಿ ಬಗ್ಗೆ ನಾವು ಕೇಳಿರ್ತೇವೆ. ಹೌದು, ಹೆಪಟೈಟಿಸ್ ಎ ಅಂತ ಹೇಳುವಂತದ್ದು ರೀಸೆಂಟ್ ಆಗಿ ಬಂದಿರುವಂತದ್ದು. ಓಕೆ, ಅದು ಈಗ ಉದಾಹರಣೆಗೆ ಒಂದು ಔಟ್ ಬ್ರೇಕ್ ಆಯ್ತು, ಒಂದು ಎಲ್ಲ ನೀರು ಆಹಾರದಿಂದ ತಿಂದು ಹಾಸ್ಟೆಲ್ ಅಲ್ಲಿ ಮಕ್ಕಳಿಗೆ ಅಷ್ಟು ಜನಕ್ಕೆ ಅವತ್ತೊಂದ್ಸಲ ಸುಳ್ಯದಲ್ಲ ಎಲ್ಲೋ ಒಂದ್ ಕಡೆ ನೋಡಿದೆ, ತುಂಬಾ ಮಕ್ಕಳಿಗೆ ಜಾಂಡಿಸ್ ಬಂತು. ಆ ತರದ ಒಂದು ಜಾಂಡಿಸ್ ಅನ್ನು ಹೆಪಟೈಟಿಸ್ ಎ ಅಂತ ಕರಿತೇವೆ ನಾವು ನಾರ್ಮಲಿ. ಅದಕ್ಕೆ ವ್ಯಾಕ್ಸಿನ್ ಇದೆ, ಹೆಪಟೈಟಿಸ್ ಎ ವ್ಯಾಕ್ಸಿನ್ ಅಂತ ಹೇಳ್ತಾರೆ. ಅದು 2 ಡೋಸ್ ಕೊಡ್ತೇವೆ ನಾವು ನಾರ್ಮಲಿ. 1 ಡೋಸ್ ಕೊಟ್ಟು 6 months to 12 months ಗ್ಯಾಪ್ ನಲ್ಲಿ 2nd ಡೋಸ್ ಕೊಡ್ತೇವೆ. ಸ್ವಲ್ಪ ಕಾಸ್ಟ್ಲಿ ಇರ್ತದೆ. ಈ ಎಲ್ಲಾ ವ್ಯಾಕ್ಸಿನ್ಗಳು ಸಾಧಾರಣ ಮಟ್ಟಿಗೆ ಒಂದು 2,000ಕ್ಕಿಂತ ಮೇಲು ಖರ್ಚು ಇರುವಂತ ವ್ಯಾಕ್ಸಿನ್ಗಳನ್ನು ಅದು ನಾವು ಕೊಡ್ಲಿಕ್ಕೆ ಆಗ್ತದೆ. ಚಿಕನ್ ಪಾಕ್ಸ್ ವ್ಯಾಕ್ಸಿನ್ ಬಗ್ಗೆ ನಾನು ಆಗ್ಲೇ ಹೇಳಿದೆ. ಹೌದು,
ಸೊ ಈ ಎಲ್ಲ ಎಕ್ಸ್ಟ್ರಾ ವ್ಯಾಕ್ಸಿನ್ಸ್ ಗಳಿರ್ತದೆ, ಇದಕ್ಕೆ ಸ್ವಲ್ಪ ನಾವು ವ್ಯಯ ಮಾಡ್ಬೇಕಾಗ್ತದೆ, ಆದ್ರೆ ಇದು ಕಾಳಜಿಯನ್ನು ವಹಿಸ್ತದೆ ಅಂತ ಹೇಳ್ಬೋದು. ಮತ್ತೆ ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್ ಅಂದ್ರೆ ಫ್ಲೂ ವ್ಯಾಕ್ಸಿನ್ ಅಂತ ಹೇಳ್ತಾರೆ. ಈ ವ್ಯಾಕ್ಸಿನ್ ಸಹ ಹೊಸ ವ್ಯಾಕ್ಸಿನ್. ಆದ್ರೆ ಇದ್ರದ್ದು ಹೇಗೆ ಅಂತ ಹೇಳಿದ್ರೆ, ನಾವು ಫ್ಲೂ ಬರದ ಹಾಗೆ H1N1 ಅಂತ ಕೇಳಿರ್ಬೋದು, ಅದೇ ತರದ ಈ ವೈರಸ್ ಇಂದ ಬರುವಂತಹ ಕಾಯಿಲೆಗಳನ್ನು ತಡೆಗಟ್ಟಲಿಕ್ಕೆ ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್ ಅನ್ನು ನೀಡಲಾಗ್ತದೆ. ಕಡ್ಡಾಯದ ಗ್ರೂಪ್ ನಲ್ಲಿ ಇಲ್ಲ, ಅದು ಗವರ್ಮೆಂಟ್ ಕೊಡುದಿಲ್ಲ, ಹಾಗಾಗಿ ಅದು ಕಡ್ಡಾಯ ಇಲ್ಲ. ಅದು 2 ಡೋಸ್ 1 ವರ್ಷದ ಒಳಗೆ 6 ಮಂತ್ಸ್ ಆಗುವಾಗ, 7 ಮಂತ್ಸ್ ಆಗುವಾಗ 2 ಡೋಸ್ ನಾವು ಕೊಡ್ತೇವೆ ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್ ಅಂತ. ಮತ್ತೆ ವರ್ಷಕ್ಕೊಂದ್ಸಲ ನಾವು ನಮ್ಗೆ ರಕ್ಷಣೆ ಬೇಕು ಅಂತಾದ್ರೆ ನಾವು ಪ್ರತಿ ವರ್ಷ 1 ಡೋಸ್ ಅದನ್ನು ತಕೊಳ್ಬಹುದು. ಯಾವುದು ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್ ಅನ್ನ? ಓಕೆ ಓಕೆ, ಅದು ಹಾಗೆ. ಓಕೆ, ಸೊ ಅಂದ್ರೆ ಅದು ಅಂತ ಕಂಟಾಮಿನೇಟೆಡ್ ಬರಬಾರದು ಅಂತ. ಅವರದ್ದು 1 ವರ್ಷ ಮಾತ್ರ ಇರ್ತದೆ, ನೆಕ್ಸ್ಟ್ ನಾವು ಪುನಃ ಕೊಡ್ಬೇಕಾಗ್ತದೆ. ಓಕೆ, ಈ ಉದಾಹರಣೆಗೆ ಇದೆಲ್ಲ ಯಾವ್ದು ಹೆಪಟೈಟಿಸ್ ಎ, ಚಿಕನ್ ಪಾಕ್ಸ್, ಟೈಫಾಯ್ಡ್ ಇದೆಲ್ಲ ನಾವು ಒಂದ್ಸಲ ಮುಗಿಸಿಬಿಟ್ರೆ ಮತ್ತೆ ವರ್ಷ ತಕೊಳ್ಳೋ ಕೆಲಸ ಇಲ್ಲ, ಅಲ್ಲಿಗೆ ಮುಗೀತು. ಓಕೆ, ಹಾಗೆ. ಹಾಗೆ ಡಾಕ್ಟರ್, ನೀವು ಈಗ ನಾವು ಹೇಳ್ಬೋದು ಅಂದ್ರೆ ಈಗ ಕೋವಿಡ್ ನ ಟೈಮ್ ಅಲ್ಲಿ ಕೆಲವಷ್ಟು ವ್ಯಾಕ್ಸಿನ್ ಗಳು ಬಂದಿದ್ವಿ, ಕೋವಿಡ್ ವ್ಯಾಕ್ಸಿನ್ ಅಂತ ಹೇಳಿ ಮಕ್ಕಳಿಗೆ ಕೊಟ್ಟಿದ್ದೇವೆ, ಇದರಿಂದ ಬೇರೆ ಯಾವ ವ್ಯಾಕ್ಸಿನ್ ಅನ್ನು ಕೊಡಬಾರ್ದು ಅಂತ ಹೇಳುವ ಏನಾದ್ರು ಕನ್ಫ್ಯೂಷನ್ಸ್ ಇದ್ರೆ ಅದಕ್ಕೆ ಏನು ಹೇಳ್ತೀರಾ? ಕನ್ಫ್ಯೂಷನ್ ಏನೂ ಇಲ್ಲ, ಎಲ್ಲಾ ರೂಟೀನ್ ಆಗಿ ನಾವು ನಾರ್ಮಲ್ ಏನ್ ಕೊಡ್ತೇವೆ ಆ ವ್ಯಾಕ್ಸಿನ್ ಅನ್ನು ಖಂಡಿತವಾಗಿಯೂ ಕೊಡಬೇಕು. ಕೋವಿಡ್ ವ್ಯಾಕ್ಸಿನ್ಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ, ಕೋವಿಡ್ ಇನ್ನೊಂದು ಕಾಯಿಲೆ ಬರದ ಹಾಗೆ ಕೊಡುವ ವ್ಯಾಕ್ಸಿನ್ ಅಷ್ಟೇ. ಹೌದು. ಸೊ ಅದಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇರುವುದಿಲ್ಲ, ನಾವು ಯಾವೆಲ್ಲ ವ್ಯಾಕ್ಸಿನ್ಸ್ ಅನ್ನು ಕೊಡ್ತಿದ್ದೇವೆ ಅದನ್ನ ಕಂಟಿನ್ಯೂಸ್ ಆಗಿ ಕೊಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತೀರಾ. ಹಾಗೆ ಮುಖ್ಯವಾಗಿ ಒಂದು ಕ್ವೆಶನ್ ಡಾಕ್ಟರ್, ಈ ಒಂದು 10 ವರ್ಷದ ಮಗುವ ತನಕ ನಾವು ವ್ಯಾಕ್ಸಿನ್ ಅನ್ನ ಕೊಡ್ತಾ ಇರ್ತೇವಲ್ಲ, 5 ವರ್ಷ ತನಕ ಕಂಟಿನ್ಯೂಸ್ ಪ್ರೊಸೆಸ್ ಅಲ್ಲಿ ಇರ್ತದೆ, ಪೇರೆಂಟ್ಸ್ ಗೆ ಕೂಡ ಅದರ ಬಗ್ಗೆ ಹೆಚ್ಚಿನ ಒಂದು ಕಾಳಜಿ ಇರ್ತದೆ. ಮತ್ತೆ ಮಗು ಶಾಲೆಗೆ ಹೋಗ್ಲಿಕ್ಕೆ ಶುರು ಆದ ಕೂಡಲೇ ಒಂದು ವ್ಯಾಕ್ಸಿನ್ ನ ಕಾನ್ಸೆಪ್ಟ್ ತಲೆಯಿಂದ ಹೋಗಿ ಬಿಡ್ತದೆ. ಸೊ ಅಲ್ಲಿ ಪುನಃ ಒಂದು 10 ಇಯರ್ಸ್ ಇದು ವ್ಯಾಕ್ಸಿನ್ ಮತ್ತೆ 15 ಇಯರ್ಸ್ ಇದು ವ್ಯಾಕ್ಸಿನ್ಸ್ ಅಂತ ಇರ್ತದೆ. ಇದನ್ನ ನಾವು ಸ್ಕೂಲ್ ಕೊಡ್ತೇವೆ ಅಂತ ಹೇಳಿ ಎಕ್ಸ್ಪೆಕ್ಟೇಷನ್ ಕೂಡ ಇರಬಹುದು. ಸೊ ಅಂತದ್ರಲ್ಲಿ ಈ ಒಂದು 10 ಇಯರ್ಸ್ ವ್ಯಾಕ್ಸಿನ್ ಮತ್ತೆ 15 ಇಯರ್ಸ್ ವ್ಯಾಕ್ಸಿನ್ ನ ಬಗ್ಗೆ ಏನು ಮಾಹಿತಿಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಅದು ಕಂಪಲ್ಸರಿ ಇರ್ತದಾ, ಕೊಡ್ಬೇಕು ಅಂತ ಹೇಳುವ ಅಗತ್ಯ ಇರ್ತದಾ? ಹೌದು, ಯಾಕಂದ್ರೆ ಇದನ್ನು ಬೂಸ್ಟರ್ ಡೋಸ್ ಅಂತ ಕರಿತೇವೆ. ಬೂಸ್ಟ್ ಮಾಡುದು, ಬೂಸ್ಟರ್ ಡೋಸ್ ಅಂತ ಹೇಳಿದ್ರೆ ಆ ಕಾಯಿಲೆಯನ್ನು ತಡೆಗಟ್ಟುವ ಶಕ್ತಿಯನ್ನು ಇನ್ನೂ ದೇಹದಲ್ಲಿ ಜಾಸ್ತಿ ಮಾಡಲಿಕ್ಕೋಸ್ಕರ ಬೂಸ್ಟ್ ಮಾಡ್ಲಿಕ್ಕೆ ಬೂಸ್ಟರ್ ಡೋಸ್ ಅಂತ ಕರೀತಾರೆ. ಸೆಕೆಂಡ್ ಬೂಸ್ಟರ್ ಡೋಸ್ ಅಂತ ಹೇಳ್ತಾರೆ. 1.5 ವರ್ಷಕ್ಕೆ ಈ DPT ಅನ್ನು ಫಸ್ಟ್ ಬೂಸ್ಟರ್ ಡೋಸ್ ಅಂತ ಕರೀತಾರೆ. 5 ವರ್ಷಕ್ಕೆ ಸೆಕೆಂಡ್ ಬೂಸ್ಟರ್ ಡೋಸ್ ಅಂತ ಕರಿತೇವೆ. ಖಂಡಿತವಾಗಿಯೂ ಇದರ ಅವಶ್ಯಕತೆ ಉಂಟು, ಇಲ್ಲದಿದ್ರೆ ದೇಹದಲ್ಲಿ ನಿಧಾನವಾಗಿ ಆ ಕಾಯಿಲೆಯನ್ನು ತಡೆಗಟ್ಟುವ ಶಕ್ತಿ ಕ್ಷೀಣ ಆಗ್ಬಹುದು. ಅದನ್ನು ಇನ್ನೂ ಭದ್ರಪಡಿಸ್ಲಿಕ್ಕೋಸ್ಕರ ಈ ವ್ಯಾಕ್ಸಿನ್ ಅನ್ನು ಬೂಸ್ಟರ್ ಆಗಿ ನಾವು ಕೊಡ್ತೇವೆ. ಸಾಮಾನ್ಯವಾಗಿ ನಾನು ಮೊದಲಿಂದನೂ ಹೇಳ್ತಾನೆ ಇದ್ದೇನೆ, ಪೇಷಂಟ್ಸ್ ಬಂದಾಗ ಎಲ್ಲ ನಾವು ಅದನ್ನು ರಿಮೈಂಡ್ ಮಾಡ್ತೇವೆ. ಹೆಚ್ಚಿನವರಿಗೆ ನೆನಪು ಇರ್ತದೆ, ಅವರು ಪ್ರೈವೇಟ್ ಅಲ್ಲಿ ಕೊಡಿಸೋರು ಪ್ರೈವೇಟ್ ಅಲ್ಲಿ ಕೊಡಿಸ್ತಾರೆ. ಮತ್ತೆ ಶಾಲೆಗಳಲ್ಲಿ ಒಳ್ಳೆ ರೀತಿಯಲ್ಲೇ ಪ್ರತಿ ಶಾಲೆಗೆ ಪೇರೆಂಟ್ಸ್ ಗೆ ಬರ್ತದೆ ನೋಟಿಸ್ ಅವರ ಬುಕ್ ಅಲ್ಲಿ, ನೋಡಿ ನಮ್ಮಲ್ಲಿ ಇಂತ ವ್ಯಾಕ್ಸಿನ್ ಇವತ್ತು TD ಕೊಡ್ತೇವೆ, DPT ಕೊಡ್ತೇವೆ ಅಂತೇಳಿ. ಆಗ ಪೇರೆಂಟ್ಸ್ ಕನ್ಸೆಂಟ್ ಕೊಡ್ಬೇಕಾಗ್ತದೆ. ಪೇರೆಂಟ್ಸ್ ನಾವು ಒಂದು ಪ್ರೈವೇಟ್ ಅಲ್ಲಿ ಕೊಟ್ಟಿದ್ರೆ ನಾವು ಕೊಟ್ಟಾಗಿದೆ, ನೀವು ಕೊಡ್ಬೇಕಾಗಿಲ್ಲ ಅಂತ ಅವ್ರಿಗೆ ಹೇಳ್ಬೇಕು. ಇಲ್ಲ ಅಂದ್ರೆ ಅಲ್ಲಿ ನೀವು ಕೊಡ್ಸಿ ಅಂತ ಅಲ್ಲಿ ಶಾಲೆಗೆ ಬಂದೇ ಕೊಡ್ತಾರೆ. 5 ವರ್ಷದ್ದು, ಅದೇ ತರ 10 ವರ್ಷದ್ದು ಸಹ, ಈವನ್ 15 ವರ್ಷದ್ದು ಸಹ ಕೊಡ್ತಾರೆ. ಅದು ಶಾಲೆಯಲ್ಲಿ ಕೊಡುವಂತದ್ದು ಗವರ್ಮೆಂಟ್ ಇಂದ ಬರ್ತದೆ, ಅದು ಆ ಶೆಡ್ಯೂಲ್ ಅಲ್ಲೇ ಇದೆ, ಗವರ್ಮೆಂಟ್ ಶೆಡ್ಯೂಲ್ ಅಲ್ಲೇ ಇದೆ. ಹೌದು, ಅದರಿಂದ ಈ ವ್ಯಾಕ್ಸಿನ್ಗಳನ್ನು ಸಾಧಾರಣ ಮಟ್ಟಿಗೆ ಎಲ್ಲಿಯೂ ತಪ್ಪಿ ಹೋಗುವ ಸಾಧ್ಯತೆಗಳು ಇಲ್ಲ. ನಮ್ಮ ತುಂಬಾ ತೀರಾ ಅಸಡ್ಡೆಯಿಂದ ತಪ್ಪಿ ಹೋಗ್ಬೇಕಷ್ಟೇ ಹೊರತು ಸಾಮಾನ್ಯ ಮಟ್ಟಿಗೆ ತಪ್ಪಿ ಹೋಗುದಿಲ್ಲ. ಇಲ್ಲ. ಮುಖ್ಯವಾಗಿ ನಾವು ಇವಾಗ ಹೇಳಿದ್ವಿ ಅಂದ್ರೆ ಲಸಿಕೆಗಳ ಅಗತ್ಯ ಏನು, ಇದರ ಮಹತ್ವ ಏನು, ಉದ್ದೇಶ ಏನಿರ್ತದೆ, ಪೋಷಕರು ಕೊಡ್ಲೇಬೇಕಾಗಿರುವಂತಹ ಗಮನ ಹರಿಸಲೇಬೇಕಾಗಿರುವ ಅಂಶಗಳು ಯಾವುದು ಅಂತ. ಹಾಗೆ ಈ ಒಂದು ಅಂಗವಿಕಲ ಮಕ್ಕಳು ಕೂಡ ಇರ್ತಾರೆ. ಸೊ ಅಂಗವಿಕಲ ಮಕ್ಕಳಿಗೆ ಕೊಡುವಂತಹ ಒಂದು ಲಸಿಕೆಗಳು ಕೂಡ ಸಿಮಿಲರ್ ಆಗಿರ್ತದ ಅಥವಾ ಚೇಂಜಸ್ ಇರ್ತದ ಅಂತ ಹೇಳ್ತೀರಾ? ಅದರಲ್ಲಿ ತುಂಬಾ ಬದಲಾವಣೆಗಳೇನು ಇಲ್ಲ. ಸಾಮಾನ್ಯವಾಗಿ ನಾವು ಈಗ ಬೇರೆ ಯಾವ ಮಕ್ಕಳಿಗೆ ಎಲ್ಲ ಮಕ್ಕಳಿಗೂ ಕೊಡುವ ರೀತಿಯಲ್ಲೇ ಅಂಗವಿಕಲ ಮಕ್ಕಳನ್ನು ಸಹ ಕವರ್ ಮಾಡ್ತೇವೆ. ಅದರಲ್ಲಿ ತುಂಬಾ ವ್ಯತ್ಯಾಸಗಳು ಬರುವುದಿಲ್ಲ. ಹಾಗೆ ಅವರಿಗೆ ಸ್ಪೆಷಲ್ ಇಂಜೆಕ್ಷನ್ಸ್ ಅಂತ ಏನಾದ್ರೂ ಇರ್ತದೆ? ಸ್ಪೆಷಲ್ ಇಂಜೆಕ್ಷನ್ಸ್ ಏನು ಇಲ್ಲ, ನಾರ್ಮಲ್ ಆಗಿ ಏನ್ ಕೊಡ್ತಾ ಇದ್ದೇವೆ ಎಲ್ಲರಿಗೂ ಕೊಡುವ ವ್ಯಾಕ್ಸಿನ್ ಅಂಗವಿಕಲ ಮಕ್ಕಳಿಗೆ ಸಹ ಕೊಡುವಂತದ್ದು. ಓಕೆ. ಹಾಗೆ ಡಾಕ್ಟರ್, ಮಕ್ಕಳಲ್ಲೂ ಕೂಡ ಕೆಲವಷ್ಟು ಆರೋಗ್ಯದ ಸಮಸ್ಯೆಗಳಿರ್ತದೆ. ಈಗ ಹಿಮೋಫೋಲಿಯಾ ಅಂತ ಹೇಳುವಂತಹ ಸಮಸ್ಯೆಗಳು ಇರುವಂತಹ ಮಕ್ಕಳಾದ್ರೆ ಅವರಿಗೆ ಯಾವ ರೀತಿಯ ಒಂದು ಟ್ರೀಟ್ಮೆಂಟ್ ಇರ್ತದೆ? ಅವರಿಗೆ ನಾರ್ಮಲ್ ಲಸಿಕೆಯನ್ನ ಕೊಡಬಹುದಾ? ಸಾಮಾನ್ಯವಾಗಿ ನಾವು ವ್ಯಾಕ್ಸಿನ್ ಕೊಡುವಾಗ ಇಬ್ಬರದ್ದು ಪಾತ್ರ ಇದೆ, ಪೇರೆಂಟ್ಸ್ ಇದ್ದು ಇದೆ, ಡಾಕ್ಟರ್ದು ಇದೆ, ಅಥವಾ ಯಾರು ಅಡ್ಮಿನಿಸ್ಟರ್ ಮಾಡ್ತಾರೋ. ಹೌದು, ಪೇರೆಂಟ್ಸ್ ಸಹ ತಮ್ಮ ಮಕ್ಕಳಿಗೆ ಏನಾದ್ರೂ ಸಮಸ್ಯೆ ಉಂಟಾ ಅನ್ನೋದನ್ನು ಅವರು ಡಾಕ್ಟರ್ಗೆ ತಿಳಿಸ್ಬೇಕಾಗ್ತದೆ. ಎಷ್ಟೋ ಸರ್ತಿ ಡಾಕ್ಟರ್ ಕೇಳ್ಬೋದು, ಕೇಳದೇ ಇರ್ಬೋದು. ಕೇಳೋದು ಒಳ್ಳೇದು. ಆಗ ನಮ್ಗೆ ತಿಳಿತದೆ ಈ ಮಗುವಿಗೆ ಇಂಥದ್ದೊಂದು ಸಮಸ್ಯೆ ಉಂಟು ಅಂತ.
ಅದೇ ನೀವು ಕೇಳಿದ್ರಿ ಹಿಮೋಫಿಲಿಯಾದಲ್ಲಿ ಏನಂದ್ರೆ ಚುಚ್ಚಿದಾಗ ರಕ್ತ ಬರ್ತದೆ, ರಕ್ತ ನಿಲ್ಲುವುದಿಲ್ಲ, ರಕ್ತ ಕಟ್ಟುವುದಿಲ್ಲ. ಅಂತ ಸಂದರ್ಭದಲ್ಲಿ ನಾವು ಚುಚ್ಚಿದಾಗ ರಕ್ತ ಜಾಸ್ತಿ ಬಂದು ಅಲ್ಲಿ ಹೆಮಟೋಮಾ ಅಂತ ಹಾಕುದು, ಬಾವು ಬರುವುದು, ಇಂಥದ್ದೆಲ್ಲ ಸಮಸ್ಯೆಗಳು ಬರ್ಬೋದು. ಆಗ ಅದಕ್ಕೆ ಐಸ್ ಪ್ಯಾಕ್ ಇಡುವಂಥದ್ದು, ಪ್ರೆಷರ್ ಕೊಡುವಂಥದ್ದು, ಈ ಥರದ್ದೆಲ್ಲ ನಾವು ಮುಂಜಾಗ್ರತೆಗಳನ್ನು ವಹಿಸಿಕೊಂಡು ನಾವು ವ್ಯಾಕ್ಸಿನೇಷನ್ ಮಾಡಬೇಕಾಗ್ತದೆ. ಹಾಗೆ ಡಾಕ್ಟರ್, ನಾವೀಗ ಯಾವುದಾದ್ರೂ ಒಂದು ಲಸಿಕೆಯನ್ನ ಮಿಸ್ ಮಾಡಿದ್ರೆ, ಒಂದು ಇಂಜೆಕ್ಷನ್ ಅನ್ನ ನಾವು ಮಿಸ್ ಮಾಡಿದ್ವಿ ಅಂತ ಅನ್ಕೊಂಡ್ರೆ ಅದನ್ನ ಮತ್ತೆ ಸ್ವಲ್ಪ ಟೈಮಲ್ಲಿ ಕೊಡ್ಬೋದಾ, ಅಥವಾ ಅದಕ್ಕೂ ಕೂಡ ಗಾಬರಿ ಆಗುವ ಅವಶ್ಯಕತೆ ಇದೆಯಾ? ಗಾಬರಿ ಏನು ಇಲ್ಲ. ಆ ಲಸಿಕೆ ಈಗ ಒಂದು ಯಾವುದೋ ಒಂದು ಮಿಸ್ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಒಂದು ಸ್ವಲ್ಪ ಮಾಡಿಫೈಡ್ ಶೆಡ್ಯೂಲ್ ಅಂತ ಇರ್ತದೆ. ಅದನ್ನು ಡಾಕ್ಟರ್ ಅಥವಾ ಯಾರು ವ್ಯಾಕ್ಸಿನೇಷನ್ ಮಾಡ್ತಾರೆ ಅವರಿಗೆ ಹೇಳ್ತಾರೆ. ಅದರ ಪ್ರಕಾರ ಅದನ್ನು ಕಂಟಿನ್ಯೂ ಮಾಡಬೇಕು. ಒಂದು ಮಿಸ್ ಆಯ್ತು ಅಂತ ಗಾಬರಿ ಪಟ್ಟು ಅಥವಾ ನಾನು ಮಿಸ್ ಆಯ್ತಲ್ಲ ಇನ್ನು ಬೇಡ ಅಂತ ಹೇಳುದು ಅದು ಒಳ್ಳೇದಲ್ಲ. ಯಾಕಂತ ಹೇಳಿದ್ರೆ ನಮ್ಗೆ ನಾವು ತೊಂದರೆ ಮಾಡ್ಕೊಂಡಾಗೆ. ಅದನ್ನ ಸ್ಕಿಪ್ ಮಾಡ್ಕೊಂಡು ಹೋಗ್ಬಾರ್ದು, ಖಂಡಿತವಾಗಿಯೂ ಕೊಡಿಸ್ಬೇಕು. ಅದಕ್ಕೆ ಮಾಡಿಫೈಡ್ ಶೆಡ್ಯೂಲ್ ಅಂತ ಇರ್ತದೆ, ಅದರ ಪ್ರಕಾರ ನಾವು ಕೊಡಿಸಬಹುದು. ಹಾಗಾದ್ರೆ ಡಾಕ್ಟರ್, ಈ ಪೋಷಕರು ಇದನ್ನ ರೆಕಾರ್ಡ್ಸ್ ಅನ್ನ ಹೇಗೆ ಮೇಂಟೈನ್ ಮಾಡ್ಬೇಕಾಗ್ತದೆ? ಅಂದ್ರೆ ಯಾವ ರೀತಿಯ ಲಸಿಕೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳುವುದನ್ನ ಹೇಗೆ ತಪಾಸಿಸಬೇಕಾಗ್ತದೆ ಅಂತ ಹೇಳ್ಬೋದಾ? ಪೋಷಕರಿಗೆ ನಾನು ಹೇಳಿದ ಹಾಗೆ ಅವರಿಗೊಂದು ರೆಕಾರ್ಡ್ ಇರ್ತದೆ. ಆ ರೆಕಾರ್ಡ್ ಅಲ್ಲಿ ಟೈಮ್ ಟೇಬಲ್ ತರನೇ ಇರ್ತದೆ. ಈಗ 0 ಹುಟ್ಟಿದಾಗ ಎಟ್ ಬರ್ತ್, ಆಮೇಲೆ 6 ವಾರ, 10 ವಾರ, 14 ವಾರ, ಆಮೇಲೆ 9 ರಿಂದ 12 ತಿಂಗಳು, ಆಮೇಲೆ 16 ರಿಂದ 24 ತಿಂಗಳು, ಆಮೇಲೆ 5 ವರ್ಷ, ಆಮೇಲೆ 10 ವರ್ಷ, ಆಮೇಲೆ 15 ವರ್ಷ. ಹೀಗೆ ಈ ಸಮಯಗಳಲ್ಲೆಲ್ಲ ವ್ಯಾಕ್ಸಿನ್ ಕೊಡುವಂಥದ್ದು ಒಂದು ಟೈಮ್ ಟೇಬಲ್ ಒಂದು, ಅದನ್ನು ನಾವು ನೋಡ್ಕೊಳ್ಬಹುದು. ಅಥವಾ ಈ ಆಶಾ ಕಾರ್ಯಕರ್ತರು ಇರ್ತಾರೆ, ಆರೋಗ್ಯ ಕಾರ್ಯಕರ್ತರು ಇರ್ತಾರೆ, ಅಥವಾ ಯಾವುದೇ ಸಂದರ್ಭದಲ್ಲಿ ನೀವು ವೈದ್ಯರ ಹತ್ರ ಯಾವುದೇ ಕಾಯಿಲೆ ಬಗ್ಗೆ ಹೋಗ್ಬೋದು. ಆಗ ಸಹ ವೈದ್ಯರು ಹೇಳ್ತಾರೆ. ಹೆಚ್ಚಾಗಿ ನಾವು ಹೇಳ್ತೇವೆ, ಪಿಡಿಯಾಟ್ರಿಷಿಯನ್ಸ್ ನಾವು ಹೇಳ್ತೇವೆ, ನಿಮ್ದು ವ್ಯಾಕ್ಸಿನೇಷನ್ ಆಗಿದೆಯೋ ಇಲ್ವೋ ಅಂತೇಳಿ, ನಿಮ್ಮ ಕಾರ್ಡ್ ತಗೊಂಬನ್ನಿ ತೋರಿಸಿ ಅಂತ ನಾವು ಸಹ ಅವರಿಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೇವೆ. ಅಥವಾ ಪೋಷಕರು ಸಹ ತಮ್ಮ ಮಕ್ಕಳ ಕಾರ್ಡ್ ಅನ್ನು ತಗೊಂಡು ಬಂದು ಏನೇ ಕಾರಣಕ್ಕೆ ಬಂದಿರಲಿ ಅವರು ಡಾಕ್ಟರ್ ಹತ್ರ ಅದನ್ನೊಂದು ಇನ್ಫಾರ್ಮೇಶನ್ ಅವ್ರು ಕೇಳ್ಬೋದು, ತಿಳ್ಕೊಳ್ಬಹುದು. ಆ ರೀತಿಯಲ್ಲಿ ಅವರು ಅದನ್ನು ಟ್ರ್ಯಾಕ್ ಮಾಡ್ತಾ ಹೋಗುದು, ತಾನು ಏನಾಗಿದೆ, ಇನ್ನೇನು ಆಗ್ಬೇಕು, ಯಾವಾಗ ಇದೆ ಅಂತ. ನಾನು ಹೇಳಿದ ಮತ್ತೊಂದು ಆ್ಯಪ್ ಹೇಳಿದೆ ನಾನು, ಯುವಿನ್ ಆ್ಯಪ್ ಅಂತ ಇದೆ, ವ್ಯಾಕ್ಸ್ ಟ್ರ್ಯಾಕ್ಸ್ ಅಂತ ಇದೆ. ಇದರ ಮೂಲಕ ಸಹ ಅವರು ಅದನ್ನು ತಮ್ಮ ಹೆಸರನ್ನು ಅಪ್ಲೋಡ್ ಮಾಡಿಕೊಂಡು ಅವರಿಗೆ ರಿಮೈಂಡರ್ ಬರ್ತದೆ, ಮೆಸೇಜ್ ಬರ್ತದೆ ಮೊಬೈಲಿಗೆ. ಆ ರೀತಿಯಲ್ಲಿ ಅದನ್ನು ನಾವು ಫಾಲೋ ಅಪ್ ಮಾಡಿಕೊಂಡು ಮುಂದುವರಿಸಬಹುದು. ಡಾಕ್ಟರ್, ಹಾಗೆ ಈಗ ನಾವು ನೋಡ್ತಾ ಹೋದ್ರೆ ಒಂದು ಹೊಸ ಲಸಿಕೆಗಳ ಬಗ್ಗೆ ನಾವು ಕೇಳ್ತಾ ಇದ್ವಿ. ನೀವು ಹೇಳಿದ್ರಿ ಯಾವಾಗಲೇ ಕೆಲವಷ್ಟು ಲಸಿಕೆಗಳು ಬಂದಿವೆ, ಇದ್ರ ಬಗ್ಗೆ ಕೂಡ ಜನರು ಆಲೋಚನೆ ಮಾಡ್ಬೇಕಾಗ್ತದೆ, ಇದು ನಮ್ಮ ಕಾಳಜಿಗೋಸ್ಕರ ನಾವು ಅದನ್ನ ಹೆಚ್ಚಾಗಿ ಬಳಸಬೇಕಾಗ್ತದೆ ಅಂತ. ಸೊ ಇದ್ರ ಬಗ್ಗೆ ಇರುವ ಮಿಸ್ಕನ್ಸೆಪ್ಷನ್ಸ್ ಅಂತೂ 100% ಇರ್ತದೆ. ಇದು ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಇದನ್ನ ನಾವು ಹೇಗೆ ಅಂದ್ರೆ ನಿಭಾಯಿಸ್ಕೊಳ್ಬೇಕು, ಮಕ್ಕಳಿಗೆ ನಾವು ಯಾಕೆ ಇದನ್ನ ಕೊಡುವ ಅಗತ್ಯ ಇದೆ ಅಂತ ಹೇಳೋದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ನೋಡಿ, ನಾವು ಒಂದು ವಿಚಾರ ಸ್ಪಷ್ಟ ಏನಂತ ಹೇಳಿದ್ರೆ, ನಾವು ಲಸಿಕೆಗಳನ್ನು ಕೊಡುವ ಮೂಲ ಉದ್ದೇಶವೇ ಆ ಒಂದು ಪರ್ಟಿಕ್ಯುಲರ್ ಕಾಯಿಲೆಯನ್ನು ತಡೆಗಟ್ಟಲಿಕ್ಕೆ. ಹೌದು. ಇದೊಂದು ಮನುಷ್ಯನ ತಲೆಯಲ್ಲಿ ಕೂತ್ರೆ ಎಷ್ಟೆಲ್ಲ ಕಾಯಿಲೆಗಳಿದೆ ಅಂತ ಆಲೋಚನೆ ಮಾಡಿದ್ರೆ, ಅಷ್ಟೆಲ್ಲ ಕಾಯಿಲೆಗಳನ್ನು ತಡೆಗಟ್ಟಲಿಕ್ಕೆ ನಮ್ಮಲ್ಲಿ ವ್ಯಾಕ್ಸಿನ್ ಇದ್ರೆ ಏನಾಗ್ತಿತ್ತು, ನಮ್ಮ ಆರೋಗ್ಯ ಎಷ್ಟು ಚಂದ ಇರ್ತಿತ್ತು ಅನ್ನೋ ಒಂದು ಯೋಚನೆಯೇ ತುಂಬಾ ಖುಷಿ ಕೊಡುತ್ತೆ ನನ್ಗನ್ಸ್ತದೆ. ಯಾಕಂತ ಹೇಳಿದ್ರೆ ನೋಡಿ, ಮುಂಚೆ ತುಂಬಾ ಕಾಯಿಲೆಗಳಿತ್ತು. ಈಗ ಹೊಸತಿನ ಮಲೇರಿಯಾಕ್ಕೆ ಬರುವ ಸಾಧ್ಯತೆ ಇದೆ, ಡೆಂಗು ಜ್ವರ ಬರದ ಹಾಗೆ ಮಾಡುವ ವ್ಯಾಕ್ಸಿನ್ ಬರುವ ಸಾಧ್ಯತೆ ಇದೆ, ಹಾಗೆ HIV ಅಥವಾ ಈವನ್ ಕ್ಯಾನ್ಸರ್ ಪ್ರಿವೆಂಟ್ ಮಾಡ್ಲಿಕ್ಕೆ ಸಹ ವ್ಯಾಕ್ಸಿನ್ ಬರ್ತದೆ ಅನ್ನೋ ಒಂದು ಗುಸುಗುಸು ನಾವು ಕೇಳ್ತೇವೆ. ಆಗ ಕಾಯಿಲೆಗಳು, ಇಷ್ಟೊಂದು ಕಾಯಿಲೆಗಳು ಇಲ್ಲದಿದ್ರೆ ನಾವು ಎಷ್ಟು ಸುಖವಾಗಿರ್ಬೋದಲ್ವಾ? ಖಂಡಿತ. ಆರೋಗ್ಯಕ್ಕೋಸ್ಕರ ಅಷ್ಟೊಂದು ದುಡ್ಡು ವ್ಯಯ ಮಾಡುದು, ಖಾಲಿ ಇಮ್ಯುನೈಸೇಷನ್ ಕೊಡಿಸಿಬಿಟ್ಟು ಸುಮ್ಮನೆ ಕೈ ಮುಗಿದ್ರೆ ಆಯ್ತಲ್ಲ ದೇವರಿಗೆ, ಅಲ್ವಾ? ಆದ್ರಿಂದ ಜನರಿಗೆ ಖಂಡಿತವಾಗಿಯೂ ಅದು ಒಂದು ಖುಷಿ ಕೊಡೋ ವಿಷಯವೇ. ಒಂದು ವ್ಯಾಕ್ಸಿನ್ ಬಂತು ಅಂದ್ರೆ ಡೆಫಿನೆಟ್ಲಿ ಅದನ್ನು ಸೆಲೆಬ್ರೇಟ್ ಮಾಡುವಂತ ವಿಷಯ, ಆಯ್ತಾ? ಅದರ ಹಿಂದೆ ಎಷ್ಟೋ ಜನ ಇರ್ತಾರೆ, ಎಷ್ಟೋ ವಿಜ್ಞಾನಿಗಳಿರ್ತಾರೆ, ಎಷ್ಟೋ ಪರಿಶ್ರಮದ ನಂತರ, ಎಷ್ಟೋ ಟ್ರಯಲ್ ಎಲ್ಲ ಮಾಡಿ, ಎಷ್ಟೋ ವರ್ಷದ ನಂತರ ಅದು ಮಾರ್ಕೆಟ್ಗೆ ಬರ್ತದೆ. ಆಗ ಅದು ಇಷ್ಟೆಲ್ಲ ಮಾಡೋದು ಯಾರಿಗೆ? ನಮಗೋಸ್ಕರ, ಖಂಡಿತ ಜನರಿಗೋಸ್ಕರ. ಅದು ಬಂತು ಅಂದ್ರೆ ಖಂಡಿತವಾಗಿ ಅವರಿಗೆ ತುಂಬಾ ಖುಷಿ ಆಗ್ತದೆ. ಅವರಿಗೆ ನಾವು ಒಂದು ವೇಳೆ ಏನಾದ್ರೂ ಮಿಸ್ಕಾನ್ಸೆಪ್ಷನ್ಸ್ ಇದ್ರೆ, ಅದು ಬೇಡೋ ಏನೋ, ಅದು ಬೇಕೋ ಏನೋ, ಅದರಿಂದ ತೊಂದರೆ ಆಗ್ತಾನೆ, ಅದನ್ನು ನಾವು ಸ್ವಲ್ಪ ಅವರನ್ನು ಮಾತಾಡಿ ಅವರಿಗೆ ಸ್ವಲ್ಪ ತಿಳುವಳಿಕೆ ನೀಡಿ ಅವರನ್ನು ಸರಿದಾರಿಗೆ ತರಬಹುದು.
ಡಾಕ್ಟರ್, ಹಾಗೆ ಮುಖ್ಯವಾಗಿ ನಾವೀಗ ಗೊತ್ತಿದೆ ನಮ್ಗೆ ಎಲ್ಲರೂ ಎಜುಕೇಟೆಡ್ ಇದ್ದಾರೆ. ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಕಡೆಯಲ್ಲೂ ಎಲ್ಲರೂ ಕೂಡ ಬುದ್ಧಿವಂತರೇ ಇರುವಂತದ್ದು. ಸೊ ಇವರಿಗೆ ಗೊತ್ತಿರೋದಕ್ಕಿಂತ ಜಾಸ್ತಿನೇ ಗೊತ್ತಿದೆ ಅಂತ ಹೇಳ್ಬೋದು. ಹಾಗಿರುವಾಗ ಗ್ರಾಮೀಣ ಭಾಗದ ಜನರಿಗೂ ಕೂಡ ಇದರ ಒಂದು ಮಾಹಿತಿಯನ್ನ ಕೊಡುವುದಾದ್ರೆ ಅವರಿಗೆ ಯಾವ ರೀತಿಯ ಜಾಗೃತಿಯ ಅವಶ್ಯಕತೆ ಇದೆ ಅಂತ ಹೇಳ್ಬೋದಾ? ನೋಡಿ, ಸಾಮಾನ್ಯವಾಗಿ ಈಗ ಗ್ರಾಮೀಣ ಭಾಗದಿಂದ ಹಿಡಿದು ಮೆಟ್ರೋಪಾಲಿಟನ್ ಸಿಟಿ ತನಕನೂ ತಿಳುವಳಿಕೆಯ ಕೊರತೆ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲಿ ಮೊಬೈಲ್ ಅಲ್ಲಿಗೆ ಎಲ್ಲವೂ ರೀಚ್ ಆಗ್ತದೆ, ಆಯ್ತಾ. ಆದ್ರಿಂದ ಗ್ರಾಮೀಣ ಭಾಗದ ಜನರು ಅವರಿಗೆ ಈ ವಿಷಯದಲ್ಲಿ ಮುಗ್ಧತೆ ಇದೆ, ಅವ್ರಿಗೆ ಏನು ಗೊತ್ತಿಲ್ಲ ಅಂತ ಹೇಳಿ ನಾನು ಎಣಿಸುದಿಲ್ಲ. ಆದ್ರೂ ಈ ಕೆಲವೊಂದು ಏರಿಯಾಗಳಲ್ಲಿ ಅವರಿಗೆ ಗೊತ್ತಿಲ್ಲದೆ ಇರುವ, ಅದಕ್ಕೆ ಈ ಮಿಷನ್ ಇಂದ್ರಧನುಷ್ ಅದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರೆ. ಯಾವ ಏರಿಯಾದಲ್ಲಿ ಕಡಿಮೆ ವ್ಯಾಕ್ಸಿನೇಷನ್ ಆಗ್ತಾ ಇದೆ ಅಥವಾ ಎಲ್ಲಿ ವ್ಯಾಕ್ಸಿನೇಷನ್ ನಡೀತಾ ಇಲ್ಲ ಅಥವಾ ಯಾರು ರೆಫ್ಯೂಸ್ ಮಾಡ್ತಾರೆ ಅಂತ ಏರಿಯಾಕ್ಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ ಸರ್ಕಾರದಿಂದ. ಈ ಮಿಷನ್ ಇಂದ್ರಧನುಷ್ ಮೂಲಕ ಅವರನ್ನು ಖಂಡಿತವಾಗಿ ಕರ್ಕೊಂಡು ಬಂದು ಅಥವಾ ಅವರ ಮನೆಗೆ ಹೋಗಿ ಆದ್ರೂ ವ್ಯಾಕ್ಸಿನೇಷನ್ ಅನ್ನು ಮಾಡುವ ಒಂದು ಕ್ರಮ ನಡೀತಾ ಇದೆ. ಆದ್ರಿಂದ ಗ್ರಾಮೀಣ ಭಾಗದಲ್ಲಿ ಸಹ ಸಮಸ್ಯೆ ಇಲ್ಲ. ನಾನು ನೋಡಿದಾಗೆ ಅಂತೂ ಈ ಉಡುಪಿ ಆಸ್ಪಾಸ್ನಲ್ಲಿ ನಾವು 0 ಫೇಲ್ಯೂರ್ ರೇಟ್ ಅಂತ ಹೇಳ್ಬೋದು. ವ್ಯಾಕ್ಸಿನೇಷನ್ ಮಾಡದೇ ಇರುವವರೇ ಇಲ್ಲ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಸರ್ಕಾರ ಸಹ ಕೆಲಸ ಮಾಡಿದೆ, ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ. ವೈದ್ಯನಾಗಿ ನಾನ್ ಸಹ ಹೇಳ್ಕೊಳ್ಳುವಂತದ್ದೇನಿಲ್ಲ, ನಾವು ಸಹ ಮಾಡ್ತೇವೆ. ಹೌದು, ಖಂಡಿತವಾಗಿ. ಸೊ ಅದರಿಂದ ಜನರು ಎಚ್ಚೆತ್ಕೊಂಡಿದ್ದಾರೆ, ಅವರಿಗೆ ಇನ್ನೂ ಸಹ ಎಚ್ಚೆತ್ಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀರಾ? ಓಕೆ. ಹಾಗೆ ಡಾಕ್ಟರ್, ಸಾಮಾಜಿಕ ಜಾಲತಾಣ ಅಂತ ಹೇಳಿ ಬಂದ ಕೂಡಲೇ ಇದರಲ್ಲಿ ಕೂಡ ನಾವು ಹಾಕಿದ್ದೆಲ್ಲ ಸರಿನೇ ಇರಬೇಕು, ಅದ್ರಲ್ಲಿ ನೋಡಿದ್ದೆಲ್ಲ ಸರಿನೇ ಇರಬೇಕು ಅಂತ ಏನೂ ಇಲ್ಲ. ಹಾಗಿರುವಾಗ ಕೆಲವೊಮ್ಮೆ ಕನ್ಫ್ಯೂಷನ್ಸ್ ಪೇರೆಂಟ್ಸ್ ಗೆ ಬಂದೇ ಬರ್ತದೆ. ಆ ಒಂದು ಟೈಮಲ್ಲಿ ಅವರು ಯಾವ ರೀತಿಯಲ್ಲಿ ವೈದ್ಯರನ್ನ ಕೇಳ್ಬೋದು ಅಥವಾ ವೈದ್ಯರ ಹತ್ರ ಮಾಹಿತಿಯನ್ನ ಪಡ್ಕೊಳ್ಬೋದು ಅಂತ ನೀವು ಹೇಳ್ತೀರಾ? ಅದೇ, ಈಗ ನಮ್ಗೆ ಕೆಲವು ವಿಚಾರಗಳು ಅಥವಾ ನಮ್ಗೆ ಬೇಕಾದಂತ ಜ್ಞಾನ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಗ್ತದೆ, ಬರ್ತದೆ. ಎಷ್ಟೋ ಹೌದು, ತುಂಬಾ ರೀತಿಯಲ್ಲಿ ಬರ್ತದೆ. ಅದನ್ನು ನೋಡಿದಾಗ ಜನರಿಗೆ ಕನ್ಫ್ಯೂಷನ್ ಆಗುದು ಸಹಜವೇ. ಅಂತ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಆಗಿ ಇಂಥದ್ದೊಂದು ಸಮಸ್ಯೆ ಉಂಟು ಅಥವಾ ಇಂಥದ್ದು ಬಂದಿದೆ, ಅದು ಸರಿಯಾ, ಅದಕ್ಕೆ ನಾವು ಮುಂದೆ ಹೋಗ್ಬೇಕಾ, ಅದು ಬೇಕಾ ಬೇಡವಾ ಅನ್ನೋದನ್ನು ಅವರು ವೈದ್ಯರ ಹತ್ರ ನಿರ್ಭೀತಿಯಿಂದ ಯಾವುದೇ ಒಂದು ದಾಕ್ಷಿಣ್ಯ ಇಲ್ಲದೆ ಮಾತಾಡಿ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಬಹುದು. ಯಾಕಂತ ಹೇಳಿದ್ರೆ ನಾವು ಖಂಡಿತವಾಗಿ ಅದ್ರ ಬಗ್ಗೆ ಯಾವುದೇ ವೈದ್ಯ ಅದರ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ಖಂಡಿತವಾಗಿಯೂ ಮಾಹಿತಿಯನ್ನು ಸಹ ನಾವು ನೀಡ್ತೇವೆ. ಅದರಲ್ಲಿ ಸಮಸ್ಯೆ ಬರುವುದಿಲ್ಲ. ಡಾಕ್ಟರ್, ಹಾಗೆ ಈ ಒಂದು ಮಕ್ಕಳ ಆರೋಗ್ಯದ ಬಗ್ಗೆ, ಮಕ್ಕಳ ಲಸಿಕಾಕರಣದ ಬಗ್ಗೆ IMA ಇಂದ ಯಾವ್ದಾದ್ರು ಜಾಗೃತಿ ಕಾರ್ಯಕ್ರಮಗಳು ನಡೀತಾ ಇದೆಯಾ? IMA ಇಂದ ಅದೇ ಈಗ ನಾನೀಗ ಮಾತಾಡ್ತಾ ಇದ್ದೇನೆ. ಹೌದು, ಮಾಹಿತಿಯನ್ನ ನಾನು ನೀಡ್ತಾ ಇದ್ದೇನೆ. ಇದೇ ತರ IMA ಇಂದ ಮಕ್ಕಳ ಬಗ್ಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಈ ಮಾಧ್ಯಮಗಳ ಮೂಲಕ ನಡೀಬಹುದು, ಅಥವಾ ಈ ಯಾವುದೇ ಊರುಗಳಲ್ಲಿ ಕ್ಯಾಂಪ್ ತರ ಇಂತಹದ್ದು ವಿಷಯದ ಬಗ್ಗೆ. ಅದು ಲಸಿಕಾಕರಣ ಅಂತಾನೆ ಆಗ್ಬೇಕಂತಿಲ್ಲ, ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳಿರ್ತದೆ, ಅದರ ಬಗ್ಗೆ ಸಹ ಈ ಕ್ಯಾಂಪ್ಗಳನ್ನೆಲ್ಲ ಮಾಡಿ ಜನರಿಗೆ ತಿಳುವಳಿಕೆ ನೀಡುವಂತದ್ದು ಖಂಡಿತವಾಗಿಯೂ ನಡೀತದೆ. ಆಗ ಯಾವುದೇ ಒಂದು ಕಾರ್ಯಕ್ರಮ ಅಂತ ಹೇಳಿ ನೋಡುದಿಲ್ಲ, ನಾವು ಯಾವುದೋ ಒಂದು ಕ್ಯಾಂಪ್ ಅಂತ ಹೋಗಿರ್ತೇವೆ, ಅಲ್ಲಿ ಅವರು ಬೇರೆ ವಿಷಯಗಳ ಬಗ್ಗೆ ಸಹ ನಮ್ಮ ಹತ್ರ ಡಿಸ್ಕಸ್ ಮಾಡಬಹುದು, ನಮ್ಮ ಹತ್ರ ಪ್ರಶ್ನೆ ಕೇಳಬಹುದು, ಅವರಿಗೆ ಸರಿಯಾದ ಮಾಹಿತಿಯನ್ನು ನಾವು ನೀಡಬಹುದು. ಅದಲ್ಲದೆ ಪ್ರತಿಯೊಬ್ಬ ಪೀಡಿಯಾಟ್ರಿಷಿಯನ್, ನಾವು ಕ್ಲಿನಿಕ್ ಇರ್ಬೋದು ಅಥವಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರ್ಬೋದು, ಇನ್ಸ್ಟಿಟ್ಯೂಷನ್ ಅಲ್ಲಿ, ಅಥವಾ ನಾವು ಲೆಕ್ಚರ್ ಆಗಿರ್ಬೋದು, ಅಥವಾ ಏನೇ ಇರ್ಲಿ, ನಮ್ಮ ಹತ್ರ ಯಾರು ರೋಗಿ ನಮ್ಮ ಸಂಪರ್ಕಕ್ಕೆ ಬರ್ತಾರೋ ಅವರಿಗೆ ನಾವು ಖಂಡಿತವಾಗಿಯೂ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೇವೆ, ಅಥವಾ ಅವ್ರು ಕೇಳ್ತಾರೆ ಅಂತ ಅವರು ನಾವು ಅಂತೂ ಅವರಿಗೆ ಮಾಹಿತಿ ಸಿಗ್ತದೆ. ಅದ್ರಲ್ಲಿ ಏನು ಸಮಸ್ಯೆ ಇಲ್ಲ, ಅದ್ರ ಕೊರತೆಯೇ ಇಲ್ಲ ಆಲ್ಮೋಸ್ಟ್. ಹಾಗೆ ಡಾಕ್ಟರ್, ಈ ಒಂದು ಪ್ರೀಟರ್ಮ್ ಮತ್ತೆ ಫುಲ್ ಟರ್ಮ್ ಅಂತ ಹೇಳುವ ಮಕ್ಕಳ ಲಸಿಕೆಯ ಒಂದು ವೇಳಾಪಟ್ಟಿ ಏನಿರ್ತದೆ, ಇದರಲ್ಲಿ ಏನಾದ್ರೂ ವ್ಯತ್ಯಾಸಗಳಿದೆಯಾ? ಬಹಳ ವ್ಯತ್ಯಾಸ ಇಲ್ಲ. ಪ್ರೀಟರ್ಮ್ ಮಕ್ಕಳಲ್ಲಿ ಸ್ವಲ್ಪ ಅವ್ರ ವೆಯ್ಟ್ ಕಮ್ಮಿ ಇರ್ಬೋದು, ಅಥವಾ ಇನ್ಕ್ಯುಬೇಟರ್ ಇರ್ಬೋದು, ಅಥವಾ NICU ಅಲ್ಲಿ 2 ತಿಂಗಳು 3 ತಿಂಗಳು ಹೀಗೆಲ್ಲ, ಅದೆಲ್ಲ ಅವರೊಂದು ಸಾಮಾನ್ಯ ಮಟ್ಟದ ಆರೋಗ್ಯ ನಾರ್ಮಲಿಸಿಗೆ ಬಂದ ಮೇಲೆ ವೆಯ್ಟ್ ಎಲ್ಲ ಸ್ವಲ್ಪ ಗೈನ್ ಆದ ನಂತರ ನಾರ್ಮಲ್ ಶೆಡ್ಯೂಲ್ ಅಲ್ಲೇ ನಾವು ವ್ಯಾಕ್ಸಿನೇಷನ್ ಅನ್ನು ಕಂಟಿನ್ಯೂ ಮಾಡ್ತೇವೆ. ಹಾಗೆ ಫಸ್ಟ್ ಟೈಮ್ ಪೇರೆಂಟ್ಸ್ ಆಗುವಂತಹ, ಅಂದ್ರೆ ಮಕ್ಕಳಿಗೆ ಮೊದಲ ಒಂದು ಮಗು ಆಗುವಾಗ ಆ ಹೆತ್ತವರಿಗೆ ಬಹಳಷ್ಟು ಗಾಬರಿ ಇರ್ತದೆ, ಕಾಳಜಿ ಕೂಡ ಜಾಸ್ತಿ ಇರ್ತದೆ, ಸ್ವಲ್ಪ ಏನಾದ್ರೂ ಆದ್ರೂ ಕೂಡ ಅವರು ಟೆನ್ಷನ್ ತಗೊಳ್ಳುವಂತಹ ಪರಿಸ್ಥಿತಿ ಇರ್ತದೆ. ಸೊ ಅಂತ ಪೇರೆಂಟ್ಸ್ ಗೆ ನೀವೇನ್ ಸಲಹೆಯನ್ನ ಕೊಡ್ಲಿಕ್ಕೆ ಬಯಸ್ತೀರಾ ಈ ಒಂದು ಮಕ್ಕಳ ಒಂದು ಲಸಿಕಾಕರಣದ ಬಗ್ಗೆ ಅಂತ ಹೇಳ್ಬೋದಾ?
ನಾವು ಮೊಟ್ಟ ಮೊದಲಾಗಿ ಅವರಿಗೆ ಮಾತಾಡ್ಲಿಕ್ಕೆ ಬಿಡ್ತೇವೆ. ಅವರು ಮಾತಾಡುವಷ್ಟು ಮಾತಾಡಿ ಅಂತ ಹೇಳಿ, ಯಾಕಂದ್ರೆ ನಮ್ಗೆ ಮಾತಾಡ್ಲಿಕ್ಕೆ ಬಿಡುದಿಲ್ಲ ಅವರು. ಹೌದು, ಅವರಿಗೆ ಕ್ವೆಶನ್ಸ್ ಜಾಸ್ತಿ ಇರ್ತದೆ, ಕನ್ಫ್ಯೂಷನ್ಸ್ ಜಾಸ್ತಿ ಇರ್ತದೆ. ಅವ್ರ ಹತ್ರ ಅವ್ರದ್ದು ಏನ್ ಸಮಸ್ಯೆ ಉಂಟು ಅನ್ನೋದನ್ನ ನಾವು ಸ್ವಲ್ಪ ತಾಳ್ಮೆಯಿಂದ ನಾವು ಕೇಳಿ, ಅವ್ರದ್ದೆಲ್ಲ ಮಾತು ಮುಗೀತು ಅಂತ ಆದ ಮೇಲೆ ನಾವು ಚಂದದಲ್ಲಿ ಅವ್ರಿಗೆ ಏನ್ ಸಮಸ್ಯೆ ಅಂತ ಅನಿಸಿತು ನಮ್ಗೆ, ಅವ್ರದ್ದು ಏನ್ ಡೌಟ್ ಅಂತ ನಮ್ಗೆ ಪಿನ್ ಪಾಯಿಂಟ್ ಆಗ್ತದೆ ಅವರಷ್ಟು ಮಾತಾಡುವಾಗ, ಅದನ್ನು ನಾವು ಅವರಿಗೆ ಹೇಳ್ತೇವೆ. ನೋಡಿಮ್ಮ, ಈಗ ನೋಡಿ ಇಂಜೆಕ್ಷನ್ ಕೊಟ್ಟಾಗ ಏನು ಆಗುದಿಲ್ಲ, ಚುಚ್ಚುವಾಗ ಮಗು ಅಳ್ತದೆ, ಸ್ವಲ್ಪ ನ್ಯಾಚುರಲ್ ಮಗು ಅಳ್ತದೆ, ಅಥವಾ ಏನು ಚುಚ್ಚಿದಾಗ ಸ್ವಲ್ಪ ಆ ಪ್ಲೇಸ್ ಅಲ್ಲಿ ಒಂಚೂರು ಬ್ಲಡ್ ಬರ್ಬೋದು, ನಾವು ಕಾಟನ್ ಒತ್ತಿ ಹಿಡ್ಕೊಳ್ಬೇಕು, ಅಲ್ಲಿಗೆ ಮುಗೀತು. ಅಥವಾ 1 ದಿನ 2 ದಿನ ಸ್ವಲ್ಪ ಜ್ವರ ಬರ್ಬೋದು, ಆ ಜಾಗದಲ್ಲಿ ಒಂದ್ ಸ್ವಲ್ಪ ಸ್ವೆಲ್ಲಿಂಗ್ ಬರ್ಬೋದು, ಇಂಥದ್ದು ನಾವು ಅವ್ರಿಗೆ ವಿವರಿಸಿ ಹೇಳ್ಬೇಕು. ಹೇಳಿದಾಗ ಅವರಿಗೆ ಮತ್ತೆ ಮಧ್ಯರಾತ್ರಿಯಲ್ಲಿ ಮಗು ಕೂಗ್ತಾ ಉಂಟು, ಮಗು ಅಳ್ತಾ ಉಂಟು ಅಂತ ನಾವು ಯಾವಾಗಲೂ ನಮ್ಗೆ ಗೊತ್ತಾಗ್ತದೆ, ಬರ್ತದೆ, ಫೋನ್ ಬರ್ತದೆ, ಅದು ಬರ್ತಿರ್ತದೆ. ಅದರಿಂದ ಅವರಿಗೆ ಚೆನ್ನಾಗಿ ಮಾಹಿತಿಯನ್ನು ನೀಡಿದಾಗ ಅವರಿಗೆ ಆಂಗ್ಸೈಟಿ ಹೋಗ್ತದೆ. ನಮ್ಮ ಚೇಂಬರ್ ಇಂದ ಅವರು ಹೊರಗೆ ಹೋಗುವಾಗ ಅತೃಪ್ತ ಮನಸ್ಸಿನಲ್ಲಿ ಅವರು ಹೋಗ್ಬಾರ್ದು. ನಾವು ಅವರ ಮುಖದಲ್ಲಿ ಒಂದು ನಗು ನೋಡ್ಲಿಕ್ಕೆ ಇಷ್ಟಪಡ್ತೇವೆ. ಖಂಡಿತ. ನಾವು ಇಷ್ಟು ಮಾಡಿದ್ದಕ್ಕೊಂದು ನಗು ಆದ್ರೂ ಅದು ನಮ್ಗೆ ಒಂದು ರಿವಾರ್ಡ್. ಆದ್ರಿಂದ ಅವ್ರಿಗೆ ಆ ಭಯ, ಟೆನ್ಷನ್ ಇದೆಲ್ಲ ಯಾವುದು ಇರಬಾರ್ದು ಅನ್ನುವ ದೃಷ್ಟಿಯಿಂದ ನಾವು ಎಷ್ಟೇ ಗಡಿಬಿಡಿಯಲ್ಲಿದ್ರು ನಾವು ಅವರಿಗೆ ಮಾಹಿತಿ ಕೊಟ್ಟು ಅವರನ್ನು ಸ್ವಲ್ಪ ಸಮಾಧಾನ ಪಡಿಸಿ ನಾವು ಕಳಿಸುವಂತದ್ದು ಬಹುಶಃ ನಮ್ಮ ಕರ್ತವ್ಯ, ನಾವು ಮಾಡ್ತಾನೂ ಇದ್ದೇವೆ. ಡಾಕ್ಟರ್, ಅಂದ್ರೆ ಯಾವುದೇ ಒಂದು ಪೇರೆಂಟ್ಸ್ ಕೂಡ ತಾಳ್ಮೆಯಿಂದ ಇರಬೇಕು ಮಕ್ಕಳ ಒಂದು ವಿಷಯದಲ್ಲಿ. ಅವರ ಲಸಿಕೆಕರಣದ ಬಗ್ಗೆ ಹೆಚ್ಚಾಗಿ ಟೆನ್ಷನ್ ಅನ್ನ ಮಾಡ್ಕೊಳ್ಳದೆ ತಾಳ್ಮೆ ವಹಿಸಿದಲ್ಲಿ ಅವರು ಒಳ್ಳೆಯ ಮಕ್ಕಳ ಆರೋಗ್ಯವನ್ನ ಕೂಡ ಒಳ್ಳೆ ರೀತಿಯಲ್ಲಿ ಕಾಳಜಿ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳುವಂತಹ ಒಳ್ಳೆಯ ಸಂದೇಶವನ್ನ ಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಬಂದು ಮಕ್ಕಳ ಲಸಿಕೀಕರಣ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಟ್ಟದ್ದಕ್ಕಾಗಿ ನಿಮ್ಗೆ ವಂದನೆಗಳು. ವೀಕ್ಷಕರೇ, ಇಲ್ಲಿಗೆ ನಮ್ಮ ಇಂದಿನ ವೈದ್ಯ ಸಿಂಧು ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗ್ತೇನೆ. ವಂದನೆಗಳು.